ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಎಲ್ಲರೂ ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಫಿಸಿಕ್ಸ್ ಫಾರ್ ಫೌಂಡೇಶನ್ ಕ್ಲಾಸಸ್ ಎಕ್ಸ್ಪರ್ಟ್ PYQ ಸೀರೀಸ್. ದಿಸ್ ಇಸ್ ರಘುನಾಥ್. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಾವು ಈ ಹಿಂದೆ ಎಕ್ಸ್ಪರ್ಟ್ PYQ ಸೀರೀಸಲ್ಲಿ 2 ಇಂಪಾರ್ಟೆಂಟ್ ಚಾಪ್ಟರ್ಗಳ ಬಗ್ಗೆ ತಿಳ್ಕೊಂಡಿದ್ದು. ಸೊ ಅದೇ ಥರ ಇವತ್ತು 3ನೇ ಚಾಪ್ಟರ್ ಅಂತ ಹೇಳಿದ್ರೆ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಈ ಚಾಪ್ಟರಲ್ಲಿ ಈ ಹಿಂದೆ ಲಾಸ್ಟ್ 5 ಇಯರ್ಸಲ್ಲಿ CBSE ಪ್ಲಸ್ ಸ್ಟೇಟಲ್ಲಿ ಯಾವ್ಯಾವ ಕ್ವಶನ್ಸ್ ಅನ್ನು ಕೇಳಿದ್ದಾರೆ, ಹೇಗೆ ಕೇಳಿದ್ದಾರೆ ಮತ್ತು ಯಾವ ಥರ ಆನ್ಸರ್ ಮಾಡೋದು ಅಂತ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್, let's get started. So the very first question, before that we need to understand, so what are the content we are going to cover today? ಯಾವ್ಯಾವ ಕಂಟೆಂಟ್ ಅನ್ನ ಕವರ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳೋಣ. And remember that, yes, again we are going to discuss about PYQ of the chapter, how do organisms reproduce. ಈ ಚಾಪ್ಟರ್ ಬಗ್ಗೆ ತಿಳ್ಕೊಳ್ತೀವಿ. ಅದ್ರ ಜೊತೆಗೆ ಆ ಚಾಪ್ಟರ್ಲಿ ಬರ್ತಕ್ಕಂಥ MCQsಗಳು, ಶಾರ್ಟ್ ಆನ್ಸರ್ ಕ್ವಶನ್ಸ್ಗಳು ಮತ್ತು ಲಾಂಗ್ ಆನ್ಸರ್ ಕ್ವಶನ್ಸ್ಗಳು, ಇದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಕೂಡ ಇರುತ್ತೆ. 2 ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇದೆ ಈ ಚಾಪ್ಟರಲ್ಲಿ. ಸೊ ಯಾವ್ಯಾವುದು? ಎಸ್, ಜರ್ಮಿನೇಷನ್ ಆಫ್ ಪೋಲನ್ ಗ್ರೈನ್ ಓವರ್ ಸ್ಟಿಗ್ಮಾ ಆ್ಯಂಡ್ ಅನದರ್ ಒನ್ ಈಸ್ ಅ ಟಿಪಿಕಲ್ ಫ್ಲವರ್. ಈ 2 ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಜೊತೆಗೆ ಜಸ್ಟ್ ರಿಮೆಂಬರ್ ಆಲ್ ದ ಟಾಪಿಕ್ಸ್ ವಿ ಹ್ಯಾವ್ ಸ್ಟಡೀಡ್ ಇನ್ ದಿಸ್ ಚಾಪ್ಟರ್. ಕೆಲವು ಸೆಗ್ಮೆಂಟ್ಸ್ಗಳಿರುತ್ತೆ, ಅದನ್ನ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಮೋಡ್ಸ್ ಆಫ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್. ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತ ಬಂದಾಗ ಎಲ್ಲ ಮೋಡ್ಸ್ಗಳನ್ನ ತಿಳ್ಕೊಂಡಿದ್ದೀರಾ. ದೇರ್ ಆರ್ ಅಬೌಟ್ 6 to 7 ಮೋಡ್ಸ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ರೈಟ್? ಆ ಎಲ್ಲ ಮೋಡ್ಸ್ಗಳ ಬಗ್ಗೆ ತಿಳ್ಕೋಬೇಕು. ಅದು ಗೊತ್ತಿರಲಿ ಮೈಂಡಲ್ಲಿ ಈ PYQ ಅನ್ನು ನಾವು ಸಾಲ್ವ್ ಮಾಡಬೇಕಾದ್ರೆ. ಜೊತೆಗೆ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಯಾವ ಥರ ಆಗುತ್ತೆ, ಟಿಪಿಕಲ್ ಫ್ಲವರ್ ಮತ್ತು ಅದರಲ್ಲಿರ್ತಕ್ಕಂಥ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ಗಳು, ಅವುಗಳಿಗೆ ನಾವು ಹೋಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದ್ರ ಬಗ್ಗೆ ಗೊತ್ತಿರಬೇಕು. And also we must know that the reproduction in human beings. Human beings ಯಾವ ಥರ ರಿಪ್ರೊಡಕ್ಷನ್ ಆಗುತ್ತೆ, how gametes are being produced, ಅದು ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ, ಮತ್ತು ಯಾವ ಥರ ಎಂಬ್ರಿಯೋ ಫಾರ್ಮೇಷನ್ ಆಗುತ್ತೆ, ಪ್ಲಾಸೆಂಟಾ ಅಂದರೆ ಏನೋ ಅದನ್ನು ತಿಳ್ಕೊಬೇಕು. ಜೊತೆಗೆ ಕಾಂಟ್ರಾಸೆಪ್ಟಿವ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಲಾಸ್ಟಲ್ಲಿ, ಹೌದಲ್ವಾ? ಸೊ 1 ಮಾರ್ಕ್ ಅಥವಾ 3 to 4 ಮಾರ್ಕ್ಸ್ಗೆ ಕಂಪಲ್ಸರಿ ಕ್ವಶನ್ ಬರುತ್ತೆ ಅದರಿಂದ. ಅಂದರೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ಆ್ಯಂಡ್ ಗಿವ್ ಎಕ್ಸಾಂಪಲ್ಸ್ ಅಂತ ಕಾಮನ್ ಆಗಿ ಕೇಳ್ತಾ ಇರ್ತಾರೆ, ಎಸ್ಪೆಷಲಿ ಇನ್ ಸ್ಟೇಟ್ ಬೋರ್ಡ್. ಸೊ ಹಾಗಾಗಿ ಇಷ್ಟು ಟಾಪಿಕ್ ಮೈಂಡಲ್ಲಿರಲಿ. ಸೊ ವಿ ಕ್ಯಾನ್ ಸಾಲ್ವ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್ ಪ್ರೀವಿಯಸ್ ಇಯರ್. ಯಾವ್ಯಾವ ಕ್ವಶನ್ಸ್ಗಳನ್ನ ಕೇಳಿದ್ರು ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ದ ವೆರಿ ಫಸ್ಟ್ ಕ್ವಶನ್ ಈಸ್ ಫಾರ್ ಯು. ತುಂಬ ಸಿಂಪಲ್ ಆಗಿರೋ ಕ್ವಶನ್ ತೆಗೆದುಕೊಂಡಿದ್ದೀನಿ. ದಟ್ ವಾಸ್ ಆಸ್ಕ್ಡ್ ಇನ್ 2016 CBSE. CBSEಯಲ್ಲಿ 2016 1 ಮಾರ್ಕ್ಗೆ ಕೇಳಿದ್ದಾರೆ. ಓಕೆನಾ? ಇಲ್ಲಿ ನೋಡ್ಬೋದು ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ಗೆ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ದ ಕ್ವಶನ್ ಈಸ್ ವೆರಿ ಸಿಂಪಲ್. ವಾಟ್ಸ್ ದಟ್? ವಾಟ್ ಆರ್ ದೋಸ್ ಆರ್ಗ್ಯಾನಿಸಮ್ಸ್ ಕಾಲ್ಡ್ ವಿಚ್ ಬಿಯರ್ ಬೋತ್ ಸೆಕ್ಸ್ ಆರ್ಗನ್ಸ್ ಇನ್ ದ ಸೇಮ್ ಇಂಡಿವಿಜುವಲ್? ಸೇಮ್ ಇಂಡಿವಿಜುವಲ್ ಅಲ್ಲಿ 2 ಸೆಕ್ಸ್ ಆರ್ಗನ್ಸ್ಗಳನ್ನ ಹೊಂದಿರ್ತಕ್ಕಂಥ ಆರ್ಗ್ಯಾನಿಸಮ್ಸ್ಗಳಿಗೆ ಏನಂತ ಹೇಳ್ತೀವಿ? 2 ಸೆಕ್ಸ್ ಆರ್ಗನ್ ಅಂತ ಹೇಳಿದ್ರೆ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಸೊ ಆ್ಯಂಡ್ ಗಿವ್ 1 ಎಕ್ಸಾಂಪಲ್ ಆಫ್ ಸಚ್ ಆರ್ಗ್ಯಾನಿಸಮ್. ಆ ಆರ್ಗ್ಯಾನಿಸಮ್ಗಳಿಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ಸೊ ವಿ ನೋ ದಟ್ ವಿ ಯೂಸ್ ಟು ಕ್ಲಾಸಿಫೈ ಆರ್ಗ್ಯಾನಿಸಮ್ಸ್ ಇಂಟು 2 ಟೈಪ್ಸ್. ಸೊ ಬೇಸ್ಡ್ ಆನ್ ದ ಸೆಕ್ಸ್ ಆರ್ಗನ್ಸ್, ಬೈಸೆಕ್ಷುವಲ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಯೂನಿಸೆಕ್ಷುವಲ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಈಸಿಲಿ ಸೇ ಆರ್ಗ್ಯಾನಿಸಮ್ಸ್ ಆರ್ ಹ್ಯಾವಿಂಗ್ ಬೋತ್ ದ ಸೆಕ್ಸ್ ಆರ್ಗನ್ಸ್ ಇನ್ ದ ಸೇಮ್ ಇಂಡಿವಿಜುವಲ್. ಸೊ ದೇ ಆರ್ ಕಾಲ್ಡ್ ಬೈಸೆಕ್ಷುವಲ್ ಆರ್ಗ್ಯಾನಿಸಮ್ಸ್. ಅಂದರೆ ಇದನ್ನು ನಾವು ಸೈಂಟಿಫಿಕ್ ವರ್ಡಲ್ಲಿ ಹೇಳೋಕ್ಕಾಗಲ್ಲ. ಬೈಸೆಕ್ಷುವಲ್ ಅಂತೇಳಿ ಇಟ್ಸ್ ಅ ವೆರಿ ಕಾಮನ್ ಒನ್. ಸೊ ಬೈಸೆಕ್ಷುವಲ್ ಆರ್ಗ್ಯಾನಿಸಮ್ಸ್, ಐ ಆಮ್ ಜಸ್ಟ್ ರೈಟಿಂಗ್. ಆ್ಯಂಡ್ ಇಫ್ ಯು ವಾಂಟ್ ಟು ಸೇ ದಿಸ್ ಇನ್ ಸೈಂಟಿಫಿಕ್ ವೇ, ಇದನ್ನು ಸೈಂಟಿಫಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, we used to call them as hermaphrodites. We used to call them as hermaphrodites. Okay, frodites. So ಕಾಮನ್ ಆಗಿ ಇದನ್ನು ಆಪೋಸಿಟ್ ಕೂಡ ಕೇಳ್ಬೋದು. ಏನಂತ ಹೇಳ್ಬಿಟ್ಟು, ವಾಟ್ ಆರ್ hermaphrodites ಅಂತ ಹೇಳಿದ್ರೆ, hermaphrodites are the organisms having both the sex organs in the same individual. ಒಂದೇ ಇಂಡಿವಿಜುವಲ್ ಅಲ್ಲಿ ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ಸ್ ಇರುತ್ತೆ. ಈಗ ಎಕ್ಸಾಂಪಲ್ ಕೊಡ್ಬೋದಲ್ವಾ? ಸೊ ಯು ಆಲ್ ನೋ ದಟ್ ಲೀಚ್, right? And also earthworm. So these are hermaphrodites, bisexual organisms. We are all unisexual. We can find both male and female separate as individual ಆಗಿ ನೋಡ್ಬೋದು. ಹಾಗಾಗಿ 2 ಸೆಕ್ಸ್ ಆರ್ಗನ್ಸ್ಗಳು ಒಂದೇ ಆರ್ಗ್ಯಾನಿಸಮ್ ಅಲ್ಲಿದ್ರೆ ಅವುಗಳಿಗೆ ಬೈಸೆಕ್ಷುವಲ್ ಆರ್ಗ್ಯಾನಿಸಮ್ ಅಥವಾ ಹರ್ಮಾಫ್ರೊಡೈಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಆಪೋಸಿಟ್ ಕ್ವಶನ್ ಕೇಳಿದಾಗ ನೀವು ಅದೇ ಥರ ಬರೀಬಹುದು. ಆಪೋಸಿಟ್ ಕ್ವಶನ್ ಅಂತ ಹೇಳಿದ್ರೆ ವಾಟ್ ಈಸ್ ಹರ್ಮಾಫ್ರೊಡೈಟ್ ಅಂತ ಕೇಳಿದಾಗ ಈ ಡೆಫಿನೇಷನ್ನ ಬರೀಬಹುದು. ವೆರಿ ಸಿಂಪಲ್ ಒನ್. ದೇ ಹ್ಯಾವ್ ಆಸ್ಕ್ಡ್ ಇನ್ 2016 ಫಾರ್ 1 ಮಾರ್ಕ್. And when it comes to the second one, definition I have given here because it's very important for you as well. ಅದೇ ಥರ ನಾವು ಡಿಫೈನ್ ಮಾಡಬೇಕಾಗತ್ತೆ.
ಸೊ ಇನ್ 2016 ದೇ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವೆಶ್ಚನ್ ಫಾರ್ 3 marks. 3 marks ಕೇಳಿದ್ದಾರೆ. ಆ್ಯಂಡ್ ರಿಮೆಂಬರ್ ದಾಟ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ಎಷ್ಟು ಟೈಪ್ಗಳಿದೆ, ಅಷ್ಟು ಟೈಪಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡನ್ನು 3 to 4 marks ಕೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ವೆದರ್ ಇಟ್ ಇಸ್ ರೀಜನರೇಷನ್, ಫ್ರಾಗ್ಮೆಂಟೇಷನ್, ಆರ್ ಇಟ್ ಮೇ ಬಿ ದ ವೆಜಿಟೇಟಿವ್ ಪ್ರಾಪಗೇಷನ್, ಯಾವುದಾದ್ರೂ ಆಗಿರ್ಬೋದು, ಅಥವಾ ಫ್ಯೂಷನ್ ಆಗಿರ್ಬೋದು. ಅದು ಡೆಫಿನೇಷನ್ ಜೊತೆಗೆ ಆ ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬಿಟ್ಟು 3 to 4 marksಗೆ ಕೇಳ್ತಾರೆ. ಸೊ ಬಿ ರೆಡಿ ಫಾರ್ ದಟ್. ಜಸ್ಟ್ ಗೋ ಥ್ರೂ ಆಲ್ ಡಿಫ್ರೆಂಟ್ ಮೋಡ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಲರ್ನ್ ಡೆಫಿನೇಷನ್ಸ್ ಆ್ಯಂಡ್ ದ ಪ್ರಾಸೆಸ್ ಯಾವ ಥರ ಆಗುತ್ತೆ ಅಂತ ಗೊತ್ತಿರಲಿ ವಿತ್ ಎಕ್ಸಾಂಪಲ್ಸ್. ನೌ ದೇ ಆರ್ ಆಸ್ಕಿಂಗ್ ಅಬೌಟ್ ದ ರೀಜನರೇಷನ್. Explain the term regeneration as used in relation to reproduction of organisms. Reproduction of organisms ಅಲ್ಲಿ regeneration ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. It is not a very general word. Reproduction ಗೆ ರಿಲೇಟೆಡ್ ಆಗಿರೋದನ್ನೇ ನಾವು ಬರಿಬೇಕಾಗತ್ತೆ. Describe briefly how regeneration is carried out in a multicellular organism like Hydra. ಹೈಡ್ರಾದಲ್ಲಿ ರೀಜನರೇಷನ್ ಯಾವ ಥರ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾವುದಾದ್ರೂ ನೀವು ತೊಗೊಬೋದು, ಪ್ಲಾನೆರಿ ಆಗ್ಬೋದು ಅಥವಾ ಬೇರೆ ಯಾವುದಾದ್ರೂ ಆಗಿರ್ಬೋದು. ಓಕೆ, ನೌ ವಾಟ್ ಈಸ್ ರೀಜನರೇಷನ್ ಇಯರ್? ಸೊ ಇನ್ ರಿಲೇಟೆಡ್ ಟು ರಿಪ್ರೊಡಕ್ಷನ್, an individual breaks up into many pieces or cut into many pieces and grow into separate individuals due to proliferation of cells. Remember this particular word, that is proliferation of cell. ಈಗ ನಮ್ಮಲ್ಲಿ ರೀಜನರೇಷನ್ ಪವರ್ ತುಂಬ ಕಡಿಮೆ ಇರುತ್ತೆ. ಒಂದು ಸೆಂಟೆನ್ಸ್ ನಾನು ಒನ್ ಶಾರ್ಟ್ ಲೆಕ್ಚರಲ್ಲಿ ಹೇಳಿದ್ದೆ. ಏನಂತ ಹೇಳಿದ್ರೆ, ಹೈಯರ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಲೋಯರ್ ದ ಪವರ್ ಆಫ್ ರೀಜನರೇಷನ್. ಲೋಯರ್ ದ ಲೆವೆಲ್ ಆಫ್ ಆರ್ಗ್ಯಾನಿಸಮ್, ಹೈಯರ್ ದ ಪವರ್ ಆಫ್ ರೀಜನರೇಷನ್. ಆರ್ಗ್ಯಾನಿಸಮ್ಸ್ಗಳ ಲೆವೆಲ್ ತುಂಬ ಕಡಿಮೆ ಇದ್ದರೆ ಅವುಗಳ ರೀಜನರೇಷನ್ ಪವರ್ ಜಾಸ್ತಿ ಇರುತ್ತೆ. ನಾವು ಹೈಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ನಮ್ಮ ಲೆವೆಲ್ ಜಾಸ್ತಿ ಇರೋದ್ರಿಂದ ರೀಜನರೇಷನ್ ಪವರ್ ಕಡಿಮೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರಾಲಿಫರೇಷನ್ ಆಫ್ ಸೆಲ್ಸ್ ಆಗೋದು ತುಂಬ ಕಡಿಮೆ. ದಟ್ ಅಕರ್ಸ್ ಓನ್ಲಿ ಡ್ಯೂರಿಂಗ್ ಎಂಬ್ರಿಯಾನಿಕ್ ಸ್ಟೇಜ್ ಇನ್ ಸ್ಟೆಮ್ ಸೆಲ್ಸ್. ಓಕೆನಾ? ಈಗ ನಾವು ಈ ಫಿಂಗರಿಂದ ಇನ್ನೊಂದು ಫಿಂಗರ್ನ ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದು ಫಿಂಗರಿಂದ ಎಂಟೈರ್ ಬಾಡಿಯನ್ನು ಪ್ರಿಪೇರ್ ಮಾಡಲಿಕ್ಕೆ ಅಥವಾ ಮೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇನ್ ಕೇಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಲೋಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಲೈಕ್ ಹೈಡ್ರಾ ಆರ್ ಪ್ಲಾನೇರಿಯಾ, if you cut their body into many pieces, each and every pieces became what? New individual. ಹೊಸ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಆ ಪ್ರೋಸೆಸ್ಗೆ ನಾವು ರೀಜನರೇಷನ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ರೀಜನರೇಷನ್? ಸೊ ಇನ್ ದಿಸ್ ಪ್ರೋಸೆಸ್ an individual breaks up into many pieces or cut into many pieces, then finally that gets separate into individual organism due to the proliferation of cells. ಪ್ರಾಲಿಫರೇಷನ್ ಆಫ್ ಸೆಲ್ ಅಂತ ಹೇಳಿದ್ರೆ ಒನ್ ಸೆಲ್ ಕ್ಯಾನ್ ಡಿಫರೆನ್ಶಿಯೇಟೆಡ್ ಇಂಟು ಅದರ್ ಟೈಪ್ ಆಫ್ ಸೆಲ್ಸ್. ಬೇರೆ ಬೇರೆ ಸೆಲ್ಸ್ಗಳಾಗಿ ಅದು ಮಾಡಿಫೈ ಆಗುತ್ತೆ ಅಥವಾ ಫಾರ್ಮ್ ಆಗುತ್ತೆ ಅಂತ. ಹೇಗಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಎನಿ ಒನ್, ಇಲ್ಲಿ ಏನಾಗುತ್ತೆ, ದೇರ್ ಬಾಡಿ ಕಟ್ ಇಂಟು ಮೆನಿ ಪೀಸಸ್. ಸೊ ಅಲ್ಲಿ ಬಾಡಿ ಅನ್ನೋದು ಏನಾಗ್ತಾ ಹೋಗುತ್ತೆ. ಸೊ ದೇರ್ that cut into many pieces. ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್. ಅವ್ರು ಕೇಳಿದ್ದಾರೆ ಅಲ್ಲಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು, ಮೆನಿ ಪೀಸಸ್. ಸೊ ಇವಾಗ ಏನಾಗುತ್ತೆ, ನೀವು ಒಂದು ಎಕ್ಸಾಂಪಲ್ ತೊಗೊಬೇಕಲ್ಲಿ. ಅಂದರೆ ನಾವು ಪ್ಲಾನೇರಿಯಲ್ಲಿ ಹೇಳಿದ್ದು, ಅಂದರೆ ಈಗ ಹೆಡ್, ಬಾಡಿ ಮತ್ತು ಟೈಲ್ ಇರುತ್ತೆ. ಇಫ್ ದ ಹೆಡ್ ಈಸ್ ದೇರ್, ಹೆಡ್ ಇದೆ ಅಂತ ಹೇಳಿದ್ರೆ, ಸೊ ಅದರ ಅರ್ಥ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಲಾಸ್ಟ್ ದ ಬಾಡಿ ಆಸ್ ವೆಲ್ ಆಸ್ ದ ಟೈಲ್. ಟೈಲ್ ಮತ್ತು ಬಾಡಿ ಹೊರಟೋಗಿದೆ. ಸೊ ದ ಹೆಡ್ started to develop their body as well as the tail due to the proliferation of the cell. So ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದು. ಓಕೆನಾ? ಸೊ ಹಾಗೆ ಕಟ್ ಇನ್ ಟು ಮೆನಿ ಪೀಸಸ್, ದೆನ್ ಏನಾಗುತ್ತೆ, ಸೊ ಈಚ್ ಪೀಸ್ ಸೊ ದಟ್ ಡೆವಲಪ್ಸ್ ಇನ್ ಟು ಅ ನ್ಯೂ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಸೊ ಯಾವ ಥರ ಅಂತ ಹೇಳಿದ್ರೆ ಡ್ಯೂ ಟು ದ ಪ್ರಾಲಿಫರೇಷನ್ ಆಫ್ ಸೆಲ್. ಡೆಫಿನೇಷನಲ್ಲಿ ಏನು ಬರೆದ್ರೋ ಅದನ್ನೇ ನೀವೇನು ಮಾಡಬೇಕು, ಇವಾಗ ಎಲಾಬೊರೇಟ್ ಮಾಡಬೇಕಾಗತ್ತೆ. Just take one example. They are asking Hydra, or if they are going to ask about the planaria. Remember, if they are asking about the planaria, Hydra ದಲ್ಲಿ ಡಯಾಗ್ರಾಮ್ ಕೊಟ್ಟಿಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಪ್ಲಾನೇರಿಯಾ ಕೇಳಿದಾಗ ಡಯಾಗ್ರಾಮ್ನ ಬರೆದು ಎಕ್ಸ್ಪ್ಲೈನ್ ಮಾಡಿ. ಓಕೆನಾ? ಅದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಹೆಡ್ ಇರುತ್ತೆ, ಬಾಡಿ ಇರುತ್ತೆ, ಟೈಲ್ ಇರುತ್ತೆ. ಹೈಡ್ರಾ ಕೇಳಿದಾಗಲೂ ಕೂಡ ಅದೇ ಥರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಸೊ ದಾಟ್ ದೇ ಹ್ಯಾವ್ ಆಸ್ಕ್ಡ್ ಫಾರ್ 3 marks. ಎಕ್ಸ್ಪ್ಲನೇಷನ್ಗೆ 2 marks, ಡೆಫಿನೇಷನ್ಗೆ 1 mark ಕೇಳಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್, when it comes to the another question they have asked in 2016 for 3 marks. ನೋಡಿ, ಈ ಚಾಪ್ಟರ್ ಇಂದ ಸೊ ನಾರ್ಮಲ್ ಆಗಿ 6 to 8 marks ಬರುತ್ತೆ. ಬೇರೆ ಚಾಪ್ಟರ್ಗಳಲ್ಲಿ ತುಂಬ ಕಡಿಮೆ ಬರೋದು. ಓಕೆನಾ? ಇದೇ ಚಾಪ್ಟರ್ ಇಂದ ನಿಮಗೆ
6 to 8 ಮಾರ್ಕ್ಸ್ಗೆ ಬರುತ್ತೆ. ಸೊ ತುಂಬಾನೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವು. ಓಕೆ, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಚಾಪ್ಟರ್ ಬಗ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಇನ್ ಎ ಕಾಂಟೆಕ್ಸ್ಟ್ ಆಫ್ ರೀಪ್ರೊಡಕ್ಷನ್ ನಲ್ಲಿ ಸ್ಟೇಟ್ ದ ಮೇನ್ ಡಿಫರೆನ್ಸಸ್ ಬಿಟ್ವೀನ್ ಫಿಷನ್ ಅಂಡ್ ಫ್ರಾಗ್ಮೆಂಟೇಷನ್. ಆಲ್ಸೋ ಗಿವ್ ಒನ್ ಎಕ್ಸಾಂಪಲ್ ಆಫ್ ಈಚ್. ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇರುತ್ತೆ. ರೀಜನರೇಷನ್, ಫ್ರಾಗ್ಮೆಂಟೇಷನ್, ಫಿಷನ್ ಎಲ್ಲದರಲ್ಲೂ ಕಟ್ ಇನ್ ಟು ಮೆನಿ ಪೀಸಸ್ ಆ್ಯಂಡ್ ಈಚ್ ಪೀಸ್ ಬಿಕಮ್ಸ್ ಅ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಆದರೆ ಅಲ್ಲಿ ಕೆಲವು ಕೀವರ್ಡ್ಸ್ಗಳು ಮಾತ್ರ ಚೇಂಜ್ ಇರುತ್ತೆ. ಆ ಕೀವರ್ಡ್ಸ್ಗಳನ್ನ ಫೋಕಸ್ ಮಾಡಿ. ಓಕೆನಾ? ಸೊ ವೆನ್ ಇಟ್ ಕಮ್ಸ್ ಟು ಫಿಷನ್, ತುಂಬ ಸಿಂಪಲ್. ಈಗ ಅವರು ರೀಪ್ರೊಡಕ್ಷನ್ ಕಾಂಟೆಕ್ಸ್ಟಲ್ಲಿ ಫಿಷನ್ ಮತ್ತು ಫ್ರಾಗ್ಮೆಂಟೇಷನ್ ಡಿಫರೆನ್ಶಿಯೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್. ಫಿಷನ್ ಅಂದ್ರೆ ಏನು, ಫ್ರಾಗ್ಮೆಂಟೇಷನ್ ಅಂತ ಡೆಫಿನೇಷನ್ ಬರೀರಿ, ಎಕ್ಸಾಂಪಲ್ ಕೊಡಿ. ಓಕೆನಾ? ಫಿಷನ್ ಅಂದ್ರೆ ಏನು? ಯು ನೋ ದಟ್ ಅಕರ್ಸ್ ಇನ್ ಅಮೀಬಾ, ಬ್ಯಾಕ್ಟೀರಿಯಾ, ಪ್ಲಾಸ್ಮೋಡಿಯಂ ಆ್ಯಂಡ್ ಲೈಶ್ಮೀನಿಯಾ. ಓಕೆನಾ? ಅದು ಲ್ಯಾಂಜಿಟ್ಯೂಡಿನಲ್ ಆಗಿರ್ಬೋದು ಅಥವಾ ಎನಿ ಡೈರೆಕ್ಷನಲ್ಲಿ ಕೂಡ ಆಗಿರ್ಬೋದು, ಅಂದರೆ ಟ್ರಾನ್ಸ್ಫರ್ಸ್ ಕೂಡ ಆಗ್ಬೋದು. ಫಿಷನ್ ಅಂತ ಹೇಳಿದ್ರೆ ಆಸ್ ದ ನೇಮ್ ಇಂಡಿಕೇಟ್ಸ್ ಕಟ್ ಇನ್ ಟು 2 pieces ಅಂತ. ಬಟ್ ಬರೆಯುವಾಗ ಇನ್ ದಿಸ್ ಪ್ರಾಸೆಸ್, ಸೊ ಅ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್, ಫೋಕಸ್ ದಿಸ್ ವರ್ಡ್ ದಟ್ ಇಂಡಿಕೇಟ್ಸ್ fission occurs in unicellular organism having or made of only one cell. A unicellular organism ಯಾವುದು ಅಂತ ಆಮೇಲೆ ನೋಡ್ತಾ ಹೋಗೋಣ. ಓಕೆ, ಸೊ ಇನ್ ದಿಸ್ ಪ್ರಾಸೆಸ್ a unicellular organism breaks up into 2 or more daughter organisms or daughter cells. ಇಲ್ಲಿ ಒಂದೇ ಸೆಲ್ ಅನ್ನ ಆರ್ಗ್ಯಾನಿಸಮ್ ಅಂತ ಹೇಳೋದ್ರಿಂದ ನಾವು ಅಲ್ಲಿ ಆರ್ಗ್ಯಾನಿಸಮ್ ಜಾಗದಲ್ಲಿ ಸೆಲ್ಸ್ ಅಂತ ಕೂಡ ಬರೀಬಹುದು. ಓಕೆನಾ? ಸೊ ಹಾಗಾಗಿ ಇಲ್ಲೇನಾಗ್ತಾ ಇದೆ, in this process a unicellular organism breaks up into 2 or more daughter cells. 2 ಆಗೋದು ಯಾವಾಗ? that occurs during binary fission, and more daughter cells ಅಂತ ಹೇಳಿದಾಗ that occurs during unfavorable condition. ಪ್ಲಾಸ್ಮೋಡಿಯಂ ಅಲ್ಲಿ ಕೆಲವು ಅಮೀಬಾಗಳಲ್ಲಿ ಆಗುತ್ತೆ, ಅವುಗಳಿಗೆ ನಾವು ಮಲ್ಟಿಪಲ್ ಫಿಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಅಮೀಬಾ, ಬ್ಯಾಕ್ಟೀರಿಯಾ, ಪ್ಲಾಸ್ಮೋಡಿಯಂ ಅಂಡ್ ಲೈಶ್ಮೇನಿಯಾ. ಸೊ ಪ್ಲಾಸ್ಮೋಡಿಯಂ ಅಲ್ಲಿ ಜೊತೆಗೆ ಕೆಲವು ಅಮೀಬಾಗಳಲ್ಲಿ ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್ ಮಲ್ಟಿಪಲ್ ಫಿಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫ್ರಾಗ್ಮೆಂಟೇಷನ್, ಮೋರ್ ಆರ್ ಲೆಸ್ ಸಿಮಿಲರ್. ಬಟ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇನ್ ದಿಸ್ ಪ್ರಾಸೆಸ್ a multicellular organism, that indicates it is happening in multicellular organism, not in unicellular organism. So a multicellular organism cut into many fragments or many pieces, and each and every pieces become a new individual organism. This is fragmentation. Fragments ಅಂತ ಹೇಳಿದ್ರೆ pieces, cuts ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ here a multicellular organism cut into many fragments. Finally, each fragment become a new individual organism that occurs in Spirogyra. Spirogyradalli agate. It is a kind of a multicellular algae, green algae. Understood? A very simple question. For 3 marks they have asked. Now, diagram based question. Remember this? ಈ ಚಾಪ್ಟರ್ ಅಲ್ಲಿ ಇರೋದು ತುಂಬಾ ಡಯಾಗ್ರಾಮ್ಸ್ಗಳು ಕೊಟ್ಟಿದ್ದಾರೆ, ಆದರೆ ಎಕ್ಸಾಮ್ಗೆ ಕೇಳೋದು ಎರಡೇ. ಯಾವುದು? ಒಂದು, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಪಾಲಿನೇಷನ್, ಐ ಮೀನ್ ದ ಜರ್ಮಿನೇಷನ್ ಆಫ್ ಪೋಲನ್ ಗ್ರೇನ್ ಓವರ್ ದ ಸ್ಟಿಗ್ಮಾ. ಇದೊಂದನ್ನು ಕೇಳ್ತಾರೆ. ಎರಡನೆಯದು ಟಿಪಿಕಲ್ ಫ್ಲವರ್. ಇನ್ನು ಉಳಿದಿರೋದು ಯಾವುದು? ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮತ್ತು ಪ್ಲೆಸೆಂಟಾ. ಇದನ್ನ ಬರೀರಿ ಅಂತ ಕೇಳಲ್ಲ, ಬಟ್ ಆ ಡಯಾಗ್ರಾಮ್ಗಳ ಮೇಲ್ಭಾಗದಲ್ಲಿ ಡಿಸ್ಕ್ರೈಬ್ ಮಾಡಿ ಅಂತ ಕೇಳ್ತಾರೆ. ಡಿಸ್ಕ್ರೈಬ್ ದ ಡಿಫ್ರೆಂಟ್ ಸ್ಟ್ರಕ್ಚರ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಆ ಥರ ಕೇಳ್ತಾರೆ. ಅದಕ್ಕೆ ಹೇಳಿದ್ದು ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಆ್ಯಂಡ್ ಡಯಾಗ್ರಾಮ್ಸ್. ಇದೆಲ್ಲ ಸೇರಿದ್ರೆ ಟೋಟಲ್ ಆಗಿ ನಿಮ್ಮ ಸೈನ್ಸಲ್ಲಿ ಔಟ್ ಆಫ್ 8ಗೆ 18 ಮಾರ್ಕ್ಸ್ಗೆ ಡಯಾಗ್ರಾಮ್ ಬೇಸ್ಡ್ ಆ್ಯಂಡ್ ಡಯಾಗ್ರಾಮ್ ಕ್ವೆಶನ್ಸ್ಗಳೇ ಬರುತ್ತೆ. ಪ್ರಾಕ್ಟೀಸ್ ದೆಮ್. ನೌ ಹಿಯರ್ ಲಿಸ್ಟ್ 2 reasons ಫಾರ್ ದ ಅಪಿಯರೆನ್ಸ್ ಆಫ್ ವೇರಿಯೇಷನ್ ಅಮಾಂಗ್ ದ ಪ್ರೊಜೆನಿ ಫಾರ್ಮ್ಡ್ ಬೈ ಸೆಕ್ಷುಯಲ್ ರಿಪ್ರೊಡಕ್ಷನ್. ಸೆಕ್ಷುಯಲ್ ರಿಪ್ರೊಡಕ್ಷನ್ ಇಂದ ಯಾಕೆ ವೇರಿಯೇಷನ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಆಫ್ ಸ್ಪ್ರಿಂಗ್ ಅಲ್ಲಿ. ಯು ನೋ ದಟ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಈಸ್ ನಥಿಂಗ್ ಬಟ್ ದ ಜೆನೆಟಿಕ್ ಕಾಂಬಿನೇಷನ್. ಅಂದ್ರೆ ಇಲ್ಲಿ 2 parents ಆರ್ ಇನ್ವಾಲ್ವ್ಡ್. ಜಸ್ಟ್ ರೈಟ್ ಡ್ಯೂರಿಂಗ್ ಸೆಕ್ಷುಯಲ್ ರಿಪ್ರೊಡಕ್ಷನ್ 2 parents ಆರ್ ಇನ್ವಾಲ್ವ್ಡ್. ಐ ಆಮ್ ರೈಟಿಂಗ್ ಹಿಯರ್ 2 parents ಆರ್ ಇನ್ವಾಲ್ವ್ಡ್. ಓಕೆ, 1. ಸೊ ಸೆಕೆಂಡ್ ಪಾಯಿಂಟ್ ಯು ಹ್ಯಾವ್ ಟು ರೈಟ್ ಹಿಯರ್ the variation occurs or appear in offspring due to the genetic combination of 2 parents. It occurs due to genetic combination of 2 parents. Genetic combination of 2 parents. ಇಲ್ಲಿ 2 parents ಇರೋದ್ರಿಂದ, ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಅನ್ನ 2 parents ಗಳಿರೋದ್ರಿಂದ, some of the characters that
baby carried from the father and some of them are coming from the mother. ಎರಡೂ ಕ್ಯಾರೆಕ್ಟರ್ಗಳ ಮಿಶ್ರಣ ಏನಿದೆ that is the baby. So you can find the variation. ಸೊ ಹಾಗಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಡ್ಯೂ ಟು ದಿಸ್ ಕೈಂಡ್ ಆಫ್ ಜೆನೆಟಿಕ್ ಕಾಂಬಿನೇಷನ್ that brings the variation in offspring and it is very essential for the survival of the organism. So in the changing environment ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೆ ತಕ್ಕಂಗೆ ನಾವು ಕೂಡ ಚೇಂಜ್ ಆಗ್ತಾ ಇದ್ರೆ ಏನಾಗುತ್ತೆ, ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ ಕೇಳಿರ್ತೀರ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಕೇಳಿರ್ತೀರ, ನ್ಯಾಚುರಲ್ ಸೆಲೆಕ್ಷನ್ ಆಗುತ್ತೆ, ಆರ್ಗ್ಯಾನಿಸಮ್ ಸರ್ವೈವ್ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಸೊ ಲಿಸ್ಟ್ 2 reasons ಫಾರ್ ದ ಅಪಿಯರೆನ್ಸ್ ಆಫ್ ವೇರಿಯೇಷನ್ ಇನ್ ಆಫ್ ಸ್ಪ್ರಿಂಗ್ ಅಂತ ಕೇಳಿದಾಗ ಒಂದು ಹೇಳ್ತಾ ಇದ್ದೀರಾ. ಸೊ ಹಿಯರ್ 2 parents are involved in the reproduction or the production of young one. Okay, and second one, here due to the sexual reproduction the genetic combination occur. ಇಲ್ಲಿ genetic combination ಆಗುತ್ತೆ of 2 parents. And also you can write it also occur due to what? The variation occur due to the DNA replication. ಇಲ್ಲಿ DNA replication ಆಗಿರುತ್ತೆ. ಇದು it occurs both in DNA ರೆಪ್ಲಿಕೇಶನ್ ಆಗಿರುತ್ತೆ, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಲ್ಲಿ ಕೂಡ ಆಗುತ್ತೆ, ಎಸೆಕ್ಷುವಲ್ ಅಲ್ಲಿ ಕೂಡ. ಅಲ್ಲಿ ವೇರಿಯೇಷನ್ ತುಂಬ ಕಡಿಮೆ ಇರುತ್ತೆ, ಕಾಂಟ್ರಿಬ್ಯೂಷನ್ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಪಾಯಿಂಟ್ಸ್ಗಳನ್ನ ನೀವು ಬರೀಬಹುದು. ನೆಕ್ಸ್ಟ್ ಅಬ್ಸರ್ವ್ ದಿಸ್ ಪರ್ಟಿಕ್ಯುಲರ್, ಈಗ ಅದು 3 marks ಇದೆ ಅಂತ ಹೇಳಿದ್ರೆ 1 mark ಇರ್ಬೋದು, ಇದು 2 marks ಕೇಳಿರ್ತಾರೆ, ಹಾಫ್ ಮಾರ್ಕ್ಸ್ ಅಂತ ಹೇಳಿಬಿಟ್ಟು. ಓಕೆನಾ? ನೌ ಅಬ್ಸರ್ವ್ ದಿಸ್ ಡಯಾಗ್ರಾಮ್. ಅವ್ರು ಹೇಳ್ತಾ ಇದ್ದಾರೆ ಇದು ಯಾವ್ಯಾವ ಪಾರ್ಟ್ ಕೊಟ್ಟಿದ್ದಾರೆ ಅದನ್ನು ನಾವು ಮೆನ್ಷನ್ ಮಾಡಬೇಕು, ABCD ಅಂತ. ಡಯಾಗ್ರಾಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಲೇಬಲ್ಗಳೆಲ್ಲವೂ ಕೂಡ ಗೊತ್ತಿರಬೇಕು. ಏನಾಗಿದ್ರೆ ಎ ಅಂತ ಹೇಳಿದ್ರೆ ಅದು ಪೋಲನ್ ಆಗಿದೆ, ಜರ್ಮಿನೇಟೆಡ್ ಪೋಲನ್ ಅಂತ ಹೇಳ್ಬೋದು. ಬಿ ಅಂತ ಹೇಳಿದ್ರೆ that is the pollen receptive, that is called stigma ಆಗಿದೆ. and the C that indicates the pollen tube which is formed from the germinated pollen grain and passing through the style ನ ಮುಖಾಂತರ ಪಾಸ್ ಆಗ್ತಾ ಇದೆ. and D indicate ಮಾಡ್ತಾ ಇದೆ, that is called embryo sac. ಸೊ ಈಗ ನೋಡೋಣ, ನೇಮ್ ದ ಪಾರ್ಟ್ ಮಾರ್ಕ್ಡ್ ಎ ಇನ್ ದ ಡಯಾಗ್ರಾಮ್. ಎ ಅಲ್ಲಿ ಮಾರ್ಕ್ ಮಾಡಿರೋದು ಯಾವುದು ಅಂತ ಕೇಳಿದ್ದಾರೆ. and that marked A part is germinated pollen grain. I'm just writing here germinated pollen ಅಂತ ಬರೆದ್ರು. ಓಕೆ, pollen. ನೆಕ್ಸ್ಟ್ B ನೋಡೋಣ ಇವಾಗ. how does A reaches part B? ಪಾರ್ಟ್ B ಇದೆ, ಪಾರ್ಟ್ B ಅಂತ ಹೇಳಿದ್ರೆ ಯಾವುದು? ಸ್ಟಿಗ್ಮಾ. ಸೊ ಪಾರ್ಟ್ B is the stigma. They are not asking to label that. They are asking how this particular pollen grain reaches the part B. ಹೇಗೆ ರೀಚ್ ಆಗುತ್ತೆ? ಸೊ that reaches through the pollination. You must write that reaches through the pollination. So pollination ಅಂತ ಹೇಳಿದ್ರೆ, yes, you must know that. Let me write completely. Pollination. Okay. Pollination ಅಂತ ಹೇಳಿದ್ರೆ the process of transfer of pollens from anthers to stigma, whether in the same flower or in the different flower. Okay na? So that is nothing but B. ಹೇಗೆ ರೀಚ್ ಆಗುತ್ತೆ ಅಂತ, ಪಾರ್ಟ್ ಯಾವುದು ಅಂತ ಕೇಳ್ತಾ ಇಲ್ಲ. ಸೊ ಇಟ್ ರೀಚಸ್ ಬೈ ದ ಪ್ರೊಸೆಸ್ ಕಾಲ್ಡ್ ಪಾಲಿನೇಷನ್, ಥ್ರೂ ವಿಂಡ್, ಥ್ರೂ ವಾಟರ್, ಥ್ರೂ ಡಿಫರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಜಸ್ಟ್ ಲೈಕ್ bees or other insects as well. State the importance of the part C. Part C ಯಾವುದಿದೆ ಇಲ್ಲಿ? That part C indicates the pollen tube. ಸೊ ಅದರದ್ದು ಇಂಪಾರ್ಟೆನ್ಸ್ ಅನ್ನ ಕೇಳಿದ್ದಾರೆ. ಇಂಪಾರ್ಟೆನ್ಸ್ ಏನು? ಇಟ್ ಈಸ್ ವೆರಿ ಯೂಸ್ಫುಲ್ ಟು ಕ್ಯಾರಿ ದ ಮೇಲ್ ಜರ್ಮ್ ಸೆಲ್ಸ್ ಟುವರ್ಡ್ಸ್ ದ ಓವೆರಿ ಆರ್ ಓವ್ಯೂಲ್. ಸೊ ಪೋಲನ್ ಟ್ಯೂಬ್ ಏನು ಮಾಡುತ್ತೆ? ಪೋಲನ್ ಟ್ಯೂಬ್, ಓಕೆ, ಇಟ್ ಕ್ಯಾರೀಸ್ ದ ಜರ್ಮ್ ಸೆಲ್ಸ್. ಕ್ಯಾರಿ ಜರ್ಮ್ ಸೆಲ್ಸ್ ಅಂತ ಹೇಳಿದ್ರೆ ಮೇಲ್ ಗ್ಯಾಮಿಟ್ಸ್. ವಿ ಆರ್ ಟಾಕಿಂಗ್ ಅಬೌಟ್ ಮೇಲ್ ಜರ್ಮ್ ಸೆಲ್ಸ್, ಅದು ಕ್ಯಾರಿ ಮಾಡುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡೋಣ, ಪಾರ್ಟ್ ಡಿ ಇದೆ. ಸೊ ವಾಟ್ ಹ್ಯಾಪನ್ಸ್ ಟು ದ ಪಾರ್ಟ್ ಮೆನ್ಷನ್ಡ್ ಆರ್ ಮಾರ್ಕ್ಡ್ ಡಿ ಆಫ್ಟರ್ ಫರ್ಟಿಲೈಸೇಷನ್ ಈಸ್ ಓವರ್ ಅವಶ್ಯಕತೆ ಇಲ್ಲ, ಆಫ್ಟರ್ ಇದೆಯಲ್ಲ. ಸೊ ಹಾಗಾಗಿ ಪಾರ್ಟ್ ಡಿ ಅನ್ನೋದು ಎಂಬ್ರಿಯೋ ಆಗಿದೆ, ಎಂಬ್ರಿಯೋ ಸ್ಯಾಕ್ ಇದೆ. ಸೊ ಏನಾಗುತ್ತೆ, ಆಫ್ಟರ್ ಫರ್ಟಿಲೈಸೇಷನ್ ದಿಸ್ ಮಾರ್ಕ್ಡ್ ಡಿ, ದಿಸ್ ಪಾರ್ಟ್ ಈಸ್ ಕನ್ವರ್ಟೆಡ್ ಇನ್ ಟು ಸೀಡ್. ಇದು ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ, ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಸೀಡ್. ರಿಮೆಂಬರ್ ದಟ್ ಆಫ್ಟರ್ ಫರ್ಟಿಲೈಸೇಷನ್ this embryo is converted into, or embryo sac is converted into, ovule is converted into seed ಆಗಿ ಆಗುತ್ತೆ.
ಜೊತೆಗೆ ದಿಸ್ ಓವೆರಿ ಈಸ್ ಕನ್ವರ್ಟೆಡ್ ಇನ್ ಟು ಫ್ರೂಟ್, ಅದು ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಕ್ವಶನ್ ದೇ ಫಾಸ್ಟ್. ಓಕೆ, ಫಾರ್ 3 marks. ತುಂಬ ಸಿಂಪಲ್ ಇದೆ, ಅರ್ಥ ಮಾಡ್ಕೊಂಡು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಪ್ಲಾಸೆಂಟಾ? ತುಂಬ ಸಲ ರಿಪೀಟ್ ಆಗಿರೋ ಕ್ವಶನ್ನು. ವಾಟ್ ಈಸ್ ಪ್ಲಾಸೆಂಟಾ ಆ್ಯಂಡ್ ಮೆನ್ಷನ್ ಇಟ್ಸ್ ಸ್ಟ್ರಕ್ಚರ್, ವಾಟ್ ಈಸ್ ಇಟ್ಸ್ ಫಂಕ್ಷನ್. ತುಂಬ ಸಲ ರಿಪೀಟ್ ಆಗಿದೆ. ಹಾಗಾಗಿ ಪ್ಲಾಸೆಂಟಾವನ್ನು ಓದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕರೆಕ್ಟಾಗಿ ತಿಳ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಕನ್ನು ತೆಗೆದ್ಬಿಟ್ಟು ಇವಾಗಲೇ ಓದಿ. ಓಕೆನಾ? ಸೊ ವಾಟ್ ಈಸ್ ಪ್ಲಾಸೆಂಟಾ? Describe its structure, states its functions in case of pregnant human female. ಹ್ಯೂಮನ್ ಫೀಮೇಲಲ್ಲಿ ಪ್ರೆಗ್ನೆಂಟಲ್ಲಿ ಪ್ಲಾಸೆಂಟಾ ಏನು ಕೆಲಸ ಮಾಡುತ್ತೆ ಅಂತ ಬರೀಬೇಕು. ಪ್ಲಾಸೆಂಟಾ ಅಂತ ಹೇಳಿದ್ರೆ ಏನು? ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಟ್ಸ್ ಎ ಡಿಸ್ಕಾಯ್ಡ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ದ ಇನ್ನರ್ ವಾಲ್ ಆಫ್ ದ ಯುಟೆರಸ್. ಯುಟೆರಸ್ನ ಇನ್ನರ್ ವಾಲಲ್ಲಿ ಕಂಡುಬರೋ ಒಂದು ಡಿಸ್ಕಾಯ್ಡ್ ಸ್ಟ್ರಕ್ಚರ್ಗೆ ನಾವು ಪ್ಲಾಸೆಂಟಾ ಅಂತ ಹೇಳ್ತೀವಿ. ಬಟ್ ಅದು ಡೆಫಿನೇಷನ್ ಅಲ್ಲ. ಹಾಗಿದ್ರೆ ಡೆಫಿನೇಷನ್ ಏನು ಬರಿಬೋದು? It is the functional unit. It's the functional unit. Okay. Present between. ಎಲ್ಲಿರುತ್ತೆ? Present between the developing embryo and the maternal body. Developing embryo and ದ ಮೆಟರ್ನಲ್ ಬಾಡಿ. ಇಲ್ಲಿ ಮೆಟರ್ನಲ್ ಬಾಡಿ ಅಂತ ಹೇಳಿದ್ರೆ ಮದರ್ಸ್ ಬಾಡಿ. ಓಕೆ, ಅಂದರೆ ಡೆವಲಪ್ ಆಗ್ತಾ ಇರೋ ಎಂಬ್ರಿಯೋ ಮತ್ತು ತಾಯಿ ಇವೆರಡರ ಮಧ್ಯೆ ಇರ್ತಕ್ಕಂಥ ಒಂದು ಕನೆಕ್ಟಿವ್ ಆರ್ಗನ್ ಇರುತ್ತಲ್ಲ, ದಟ್ ಕನೆಕ್ಟಿವ್ ಪಾರ್ಟ್ ಇಸ್ ಕಾಲ್ಡ್ ಪ್ಲೆಸೆಂಟಾ. ಓಕೆ, ಆ್ಯಂಡ್ ಸ್ಟ್ರಕ್ಚರ್ ಕೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದಟ್? ಈಗ ನಾವು ಡೆಫಿನೇಷನ್ ಗೊತ್ತಾಯಿತು. ಡೆಫಿನೇಷನ್ ಏನಂತ ಬರೀಬೇಕು? ಇಟ್ಸ್ ಅ ಫಂಕ್ಷನಲ್ ಯೂನಿಟ್. ಇಟ್ಸ್ ಅ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಪ್ರೆಸೆಂಟ್ ಬಿಟ್ವೀನ್ ದ developing embryo and the maternal body, or the mother's body. Structure ಏನಿದೆ? It is usually present in the inner wall of, location ಕೇಳ್ತಾ ಇಲ್ಲ ಅವರು, ಆದರೂ ಕೂಡ ನಾವು ಬರೀಬೇಕು, present in the inner wall of the uterus. ಯುಟೆರಸ್ನ ಇನ್ನರ್ ವಾಲಲ್ಲಿ ಕಂಡು ಬರುತ್ತೆ. ಜೊತೆಗೆ ಡಿಸ್ಕಾಯ್ಡ್ ಇನ್ ಸ್ಟ್ರಕ್ಚರ್ ಆರ್ ಇನ್ ಶೇಪ್. ಡಿಸ್ಕಾಯ್ಡ್ ಇನ್ ಶೇಪ್ ಅಂತ ಹೇಳ್ಬೋದು. ಡಿಸ್ಕ್ ಶೇಪಲ್ಲಿ ಇರುತ್ತೆ. ಓಕೆ, and now they are asking function ಕೇಳ್ತಾ ಇದ್ದಾರೆ. so third part of question you can observe, state its function. so during pregnancy human female ಅಲ್ಲಿ ಕೇಳ್ತಾ ಇರೋದು. ಹಾಗಾಗಿ ಫಂಕ್ಷನ್ ಏನು? it acts as an endocrine gland and also acts as a nutritive gland ಅಂತ ಹೇಳ್ಬೋದು. so main ಆಗಿ it supplies nutrients. ಸೊ ಪ್ಲಾಸೆಂಟಾ ಫಂಕ್ಷನ್ ಏನು ಅಂತ ಹೇಳಿದ್ರೆ, ಇಟ್ ಸಪ್ಲೈಸ್ ನ್ಯೂಟ್ರಿಯೆಂಟ್ಸ್ ಟು ದ ಡೆವಲಪಿಂಗ್ ಎಂಬ್ರಿಯೋ. ಅದಷ್ಟೇ ಅಲ್ಲ, ಆ್ಯಂಡ್ ಆಕ್ಸಿಜನನ್ನು ನ್ಯೂಟ್ರಿಯೆಂಟನ್ನು ಸಪ್ಲೈ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ರಿಮೂವ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದರ್ ಮೆಟಬಾಲಿಕ್ ವೇಸ್ಟ್ ಜನರೇಟೆಡ್ ಫ್ರಮ್ ದ ಡೆವಲಪಿಂಗ್ ಎಂಬ್ರಿಯೋ. ಆ ಎಂಬ್ರಿಯೋಯಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ನೈಟ್ರೋಜಿನಸ್ ವೇಸ್ಟ್ಗಳು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ರಿಮೂವ್ ಮಾಡೋ ಕೆಲಸ ಯಾವುದು? ಅದ್ರ ಕೆಲಸ ಕೂಡ ಪ್ಲಾಸೆಂಟದಾಗಿರುತ್ತೆ. ಸೊ ರಿಮೂವ್ಸ್ ದ ಮೆಟಬಾಲಿಕ್ ವೇಸ್ಟ್ಸ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಅದರ ಜೊತೆಗೆ, ಆಸ್ ಐ ಹ್ಯಾವ್ ಮೆನ್ಷನ್ಡ್, ಇಟ್ ಆಕ್ಟ್ ಆಸ್ ಅನ್ ಎಂಡೋಕ್ರೈನ್ ಗ್ಲ್ಯಾಂಡ್ ಬೈ ಪ್ರೊಡ್ಯೂಸಿಂಗ್ ಸಮ್ ಹಾರ್ಮೋನ್ಸ್ ಕಾಲ್ಡ್ ಹ್ಯೂಮನ್ ಕಾರ್ಯಾನಿಕ್ ಗೊನಾಡೋಟ್ರೋಫಿನ್ ಅಂತ ಕೇಳಿರ್ತೀರ, HCG ಅಂತ ಹೇಳ್ಬಿಟ್ಟು. ಲ್ಯಾಕ್ಟೋಜನ್ಸ್ ಅಂತ ಕೆಲವು ಹಾರ್ಮೋನ್ಸ್ಗಳಿರುತ್ತೆ, ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಯು ಕ್ಯಾನ್ ಮೆನ್ಷನ್ ಇಟ್ ಪ್ರೊಡ್ಯೂಸಸ್ ಸಮ್ ಹಾರ್ಮೋನ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ಕಿಂದಲಿಲ್ಲ, ನೆನಪಿರಲಿ, ಬಿಕಾಸ್ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಯುವರ್ ಕ್ಲಾಸ್ 12th. ಅದಕ್ಕೆ ಸಿಂಪಲ್ ಆಗಿ ಇಷ್ಟನ್ನು ಮಾತ್ರ ಕೊಟ್ಟಿರ್ತಾರೆ ಅವರು, ಹಾರ್ಮೋನ್ಸ್ಗಳ ಬಗ್ಗೆ ಮೆನ್ಷನ್ನೇ ಮಾಡಿಲ್ಲ. ಬಟ್ ಯು ಮಸ್ಟ್ ರೈಟ್, ಬಿಕಾಸ್ ದಿಸ್ ಕಾನ್ಸೆಪ್ಟ್ ಯು ಹ್ಯಾವ್ ಸ್ಟಡೀಡ್ ಅಂಡರ್ ದ ಚಾಪ್ಟರ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಅಲ್ಲಿ ಕೆಲವು ಗ್ಲ್ಯಾಂಡ್ಸ್ಗಳ ಬಗ್ಗೆ ತಿಳ್ಕೊಂಡಿರ್ತೀರ. ಹಾಗಾಗಿ ಇಟ್ ಪ್ರೊಡ್ಯೂಸಸ್ ಸಮ್ ಹಾರ್ಮೋನ್ಸ್ ವಿಚ್ ಹೆಲ್ಪ್ಸ್ ಟು ರೆಗ್ಯುಲೇಟ್ ದ ರಿದಮಿಕ್ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ದ ಯುಟೆರಸ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಆರ್ ಡ್ಯೂರಿಂಗ್ ದ ಪಾರ್ಚುರೇಷನ್. ಪಾರ್ಚುರೇಷನ್ ಅಂತ ಹೇಳಿದ್ರೆ ಇಟ್ಸ್ ಎ ಆಕ್ಟ್ ಆಫ್ ಎಕ್ಸ್ಪೆಲ್ಲಿಂಗ್ ದ ಬೇಬಿ ಫ್ರಮ್ ದ ಮದರ್ಸ್ ಬಾಡಿಯಿಂದ ಮಗುವನ್ನು ಹೊರಹಾಕ್ಬೇಕಲ್ಲ. ಸೊ ಅದನ್ನು ನಾವು ಪಾರ್ಚುರೇಷನ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಕೆಲವು ಹಾರ್ಮೋನ್ಸ್ಗಳು ಬೇಕಾಗುತ್ತೆ, ಲೈಕ್ ಆಕ್ಸಿಟೋಸಿನ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ದ ಲ್ಯಾಕ್ಟೋಜನ್ಸ್ ಆರ್ ಕಾರ್ಯಾನಿಕ್ ಗೊನಾಡೋಟ್ರೋಫಿನ್ ಹಾರ್ಮೋನ್ಸ್, ಅವೆಲ್ಲವೂ ಕೂಡ ಬೇಕಾಗುತ್ತೆ, ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಸೊ ಪ್ಲಾಸೆಂಟಾ ಯಾಕೆ ಇದನ್ನು ಸ್ವಲ್ಪ
ಇಂಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಕ್ವಶನ್ ತುಂಬಾ ಸಲ ರಿಪೀಟ್ ಆಗಿದೆ. ಸೊ ರಿಮೆಂಬರ್ ದಟ್ ವಾಟ್ ಇಸ್ ಪ್ಲೆಸೆಂಟಾ? Placenta is the functional unit present between the embryo, developing embryo and the maternal body or mother's body. And structure helbeku anta helidre it is present in the inner wall of the uterus and discoid in structure. Function bantu anta helidre it supplies nutrients and oxygen to the developing embryo and also removes the carbon dioxide and metabolic waste from the developing embryo. Through what, sir? Through a tube-like structure called umbilical cord. What is that? Umbilical cord. ಕರುಳ ಬಳ್ಳಿ ಅಂತ ಏನಿರುತ್ತೆ, ಆ ಕರುಳ ಬಳ್ಳಿ ಮಗುವಿನ ಈ ಬೆಲ್ಲಿ ಬಟನ್ ಅಂತ ಏನು ಹೇಳಿರ್ತೀರ ಅಲ್ಲಿಂದ ಪ್ಲೆಸೆಂಟಾಗಿ ಅಟ್ಯಾಚ್ ಆಗಿರುತ್ತೆ. ಥ್ರೂ that will supplies and removes so whatever that it doesn't want. Okay, don't want. And finally, this was completed. And next question is here. Simple one for 1 mark they have asked in 2017 about DNA copying. You must know that the copying of DNA is also called DNA replication. Okay, ಇಲ್ಲಿ ನೋಡಿ ಇವಾಗ newly formed DNA copies due to the DNA replication, you know that, not be identical at times. So ಹೊಸದಾಗಿ ಪ್ರೊಡ್ಯೂಸ್ ಆಗ್ತಕ್ಕಂಥ DNA ಕಾಪೀಸ್ಗಳು ಐಡೆಂಟಿಕಲ್ ಆಗಿರೋದಿಲ್ಲ. ಸೊ ಯಾಕೆ? ಗಿವ್ ಒನ್ ರೀಸನ್ ಅಂತ ಕೇಳಿದ್ರೆ ಆ ರೀಸನ್ 1 mark. Okay, you know that. So the production of DNA copies or the unique ability of the DNA is duplicate itself. ತನ್ನನ್ನು ತಾನೇ ನಕಲು ಮಾಡ್ಕೊಳ್ಳುತ್ತೆ, ಕಾಪಿ ಮಾಡ್ಕೊಳ್ಳುತ್ತೆ. This process of duplicating of DNA is called DNA replication. ಆದರೆ DNA replication ಯಾಕೆ ಐಡೆಂಟಿಕಲ್ ಆಗಿರಲ್ಲ? Are not identical, it's because of changes that occur either due to the mutation. DNA ರೆಪ್ಲಿಕೇಶನ್ ಆಗುವಾಗ ಅಲ್ಲಿ ಮ್ಯೂಟೇಷನ್ ಆಗ್ಬೋದು. ಮ್ಯೂಟೇಷನ್ ಅಂತ ಹೇಳಿದ್ರೆ ಸಡನ್ ಚೇಂಜ್ ಇನ್ ದ ಸೀಕ್ವೆನ್ಸ್ ಆಫ್ DNA ಆರ್ DNA ಸೀಕ್ವೆನ್ಸಸ್. ಅಲ್ಲಿ ಜೀನ್ಸ್ಗಳ ವ್ಯತ್ಯಾಸ ಆಗ್ಬೋದು ಅಥವಾ ಸೀಕ್ವೆನ್ಸ್ಗಳ ವ್ಯತ್ಯಾಸ ಆಗ್ಬೋದು. ಇವುಗಳಿಗೆ ನಾವು ಮ್ಯೂಟೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸಡನ್ ಚೇಂಜ್ ಇನ್ ದ ಸೀಕ್ವೆನ್ಸ್ ಆಫ್ DNA ಇಸ್ ಕಾಲ್ಡ್ ಮ್ಯೂಟೇಷನ್, ಉತ್ಪರಿವರ್ತನೆ. ಜೊತೆಗೆ ಆರ್ ಡ್ಯೂ ಟು ದ ಮೈನರ್ ಎರರ್ಸ್ ಡ್ಯೂರಿಂಗ್ ದ ರೆಪ್ಲಿಕೇಶನ್. ಅದು ಎಕ್ಸಾಕ್ಟ್ ಕಾಪೀಸನ್ನು ಪ್ರೊಡ್ಯೂಸ್ ಮಾಡಲ್ಲ. ಈಗ ಒಂದು ಪೇರೆಂಟಲ್ DNA ಸ್ಟ್ರ್ಯಾಂಡ್ ಇದೆ ಅಂತ ಹೇಳಿದ್ರೆ ಅದರಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಡಾಟರ್ DNA ಟೆಂಪ್ಲೇಟ್ಸ್ ಅಥವಾ ಸ್ಟ್ರ್ಯಾಂಡ್ಸ್ಗಳೇನಿದೆ, ಸೊ ದೇ ಆರ್ ನಾಟ್ ಎಕ್ಸಾಕ್ಟ್ ಕಾಪೀಸ್ ಆಫ್ ದ ಪೇರೆಂಟಲ್ DNA. ಎಕ್ಸಾಕ್ಟ್ ಕಾಪೀಸ್ ಅಲ್ಲ, ಸ್ವಲ್ಪ ಚೇಂಜಸ್ಗಳಿರುತ್ತೆ. ಆ ಚೇಂಜಸ್ ಯಾಕಾಗುತ್ತೆ? ಜಸ್ಟ್ ಬಿಕಾಸ್ ಆಫ್ ದ ಮೈನರ್ ಎರರ್ ಆರ್ ದ ಮ್ಯೂಟೇಷನ್. ಸೊ ದ್ಯಾಟ್ಸ್ ದ ರೀಸನ್ ದೇ ಆರ್ ನಾಟ್ ಐಡೆಂಟಿಕಲ್ ಟು ದೇರ್ parental DNA. Okay, 1 mark question was that. And next here, reproduction is one of the most important characteristics of living beings. Give 3 reasons in support of the statement for 3 marks. 3 reason ಬರಿಬೇಕು ಯಾಕೆ ರೀಪ್ರೊಡಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ, ಸಪೋರ್ಟ್ ಮಾಡುತ್ತೆ ಆರ್ಗ್ಯಾನಿಸಮ್ಸ್ಗಳನ್ನ ಅಂತ. ಡೈರೆಕ್ಟ್ ಕ್ವಶನ್ ಏನು ಗೊತ್ತಾ ಇದ್ರದ್ದು? ರೈಟ್ ಎನಿ 3 ಸಿಗ್ನಿಫಿಕೆನ್ಸ್ ಆಫ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ದು 3 ಸಿಗ್ನಿಫಿಕೆನ್ಸ್ ಬರೀರಿ ಅಂದರೆ ಮುಗ್ದೋಗಿರೋದು. ಆದರೆ ಅವರು ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ. Reproduction is one of the most important characteristics of living organisms. You have studied that. Characteristics of living organisms ಅಲ್ಲಿ ಮೂಮೆಂಟು, ರೆಸ್ಪಿರೇಷನ್, ಜೊತೆಗೆ ಯಾವುದಿರ್ಬೋದು, ವೆದರ್ ಇಟ್ ಇಸ್ ಎ ನ್ಯೂಟ್ರಿಷನ್ ಆರ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ, ಜೊತೆಗೆ ರೀಪ್ರೊಡಕ್ಷನ್ ಕೂಡ ಓದಿರ್ತೀರ ಅದರಲ್ಲಿ. ಸೊ ಇವಾಗ ರೀಪ್ರೊಡಕ್ಷನ್ ಯಾಕೆ ಹೆಲ್ಪ್ ಆಗುತ್ತೆ? Reproduction is one of the most important characteristics in living organisms because it increases population of a species. ಸೊ ರೀಪ್ರೊಡಕ್ಷನ್ ಆದರೆ ಏನಾಗುತ್ತೆ? ಅದ್ರ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಸರ್ ಪಾಪ್ಯುಲೇಷನ್ ಜಾಸ್ತಿ ಆಗಬಾರ್ದು ಅಂತ ಹೇಳ್ತಾರೆ, ಬಟ್ ಆದರೆ ಆ ಸ್ಪೀಷೀಸ್ಗಳಿಗಿದು ಒಳ್ಳೆಯದು. ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ಆ ಸ್ಪೀಷೀಸ್ಗಳು ಓವರ್ ಪ್ರೊಡಕ್ಷನಿಂದ ಆರ್ಗ್ಯಾನಿಸಮ್ಸ್ ದೇ ವಿಲ್ ಸರ್ವೈವ್ ಆನ್ ದ ಅರ್ತ್. ಓಕೆ, ಸೊ ಇನ್ಕ್ರೀಸಸ್ ದೇರ್ ಪಾಪ್ಯುಲೇಷನ್. ಓಕೆ, ಒಂದು. ಆರ್ ಯು ಕ್ಯಾನ್ ಸೇ increases the population of a species. I'm just writing here of a species ಅಂತ ಬರೆಯೋಣ ಬ್ರಾಕೆಟ್ ಅಲ್ಲಿ. ಆಫ್ ಎ ಸ್ಪೀಶೀಸ್, ಒಂದು ಸ್ಪೀಶೀಸ್ನ ಪಾಪ್ಯುಲೇಷನ್ನ ಜಾಸ್ತಿ ಮಾಡುತ್ತೆ. ಸೆಕೆಂಡ್ ಒನ್, ಇಟ್ ಹೆಲ್ಪ್ಸ್ ಇನ್ ದ ಕಂಟಿನ್ಯೂಯೇಷನ್ ಆಫ್ ಅ ಸ್ಪೀಶೀಸ್, ಜನರೇಷನ್ ಆಫ್ಟರ್ ಜನರೇಷನ್. ಯು ಮಸ್ಟ್ ರೈಟ್ ದಿಸ್ ಒನ್. ಕಂಟಿನ್ಯೂಯೇಷನ್ ಆಫ್ ಸ್ಪೀಶೀಸ್, ಕಂಟಿನ್ಯೂಯೇಷನ್ ಆಫ್ ಸ್ಪೀಶೀಸ್, generation after generation, generation after the generation. ಓಕೆನಾ? ಸೊ ಈ ವರ್ಡ್ ನೆನಪಿರಲಿ ನಿಮಗೆ, ಜನರೇಷನ್ ಆಫ್ಟರ್ ದ ಜನರೇಷನ್ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಅದಾದ ಮೇಲೆ ಯು ಮಸ್ಟ್ ರೈಟ್, ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ವೇರಿಯೇಷನ್ ಅಕರ್ಸ್.
So the variation and evolution that occurs due to the sexual reproduction, variation and evolution, so those are the resultant of sexual reproduction, right? Very helpful for a species or an individual to survive, so in the changing environment. So that helps in yaudike help madutte, helps to survive or increases the survival chance. You can write survive in the changing environment. In the changing environment, you can write changing environment. So you can observe here what are the 3 reasons you are giving why sexual or reproduction is very important for an organism. ಯಾಕೆ ಇದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ ಅಂತ ಹೇಳಿದ್ರೆ, ಒನ್ ಇಸ್ ಇಟ್ಸ್ ವೆರಿ ಎಸೆನ್ಷಿಯಲ್ ಟು ಇನ್ಕ್ರೀಸ್ ದ ಪಾಪ್ಯುಲೇಷನ್ ಆಫ್ ಎ ಸ್ಪೀಶೀಸ್. ಒಂದು ಸ್ಪೀಶೀಸ್ನ ಪಾಪ್ಯುಲೇಷನ್ನ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಒನ್, it increases or helps in continuation of species, generation after generation. If organism stops reproduction, ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ರಿಪ್ರೊಡಕ್ಷನ್ನ ಸ್ಟಾಪ್ ಮಾಡಿದ್ರೆ ಅದು ಅಲ್ಲಿಗೆ ಅದರ ಸಂತತಿ ಅಥವಾ ಸ್ಪೀಶೀಸ್ ಏನಾಗುತ್ತೆ, ಜನರೇಷನ್ ಎಂಡ್ ಆಗುತ್ತೆ. ಸೊ ಹಾಗಾಗಿ ಎಂಡ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ಯಾವುದು? ಎಸ್, reproduction. And also it helps in variation and evolution. It brings variation and evolution. It is very helpful for an organism or an individual or a species. ಯಾವ ಥರ ಅಂತ ಹೇಳಿದ್ರೆ, yes, it increases the survival chances just by making them to adapt themselves to the changing environment. So change ಆಗ್ತಾ ಇರೋ ಎನ್ವೈರನ್ಮೆಂಟ್ಗಳಿಗೆ ಅವುಗಳಿಗೆ ಅಡ್ಜಸ್ಟ್ ಮಾಡೋ ಥರ ಹೆಲ್ಪ್ ಮಾಡುತ್ತೆ. So that continues their generation. Next question is here. Describe reproduction by spores in rhizopus. ಸೊ ಅವಾಗಲೇ ಹೇಳಿದಾಗೆ ಇದನ್ನು ನಾವು ಕಾಮನ್ ಆಗಿ ಬ್ರೆಡ್ ಮೌಲ್ಡ್ ಆರ್ ಬ್ರೆಡ್ ಮೋಲ್ಡ್ ಅಂತ ಹೇಳ್ತೀವಿ. ಓಕೆ, ಬೇರೆ ಬೇರೆ ಇದರಲ್ಲಿ ಮೌಲ್ಡ್ ಅಥವಾ ಮೋಲ್ಡ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ರಿಮೆಂಬರ್ ದಟ್ ಕಾನ್ಸೆಪ್ಟ್ ದಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್. ಏನಂತ ಹೇಳಿದ್ದೆ? ದೇರ್ ಆರ್ ಮೋಡ್ಸ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಆ ಮೋಡ್ಸ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಯಾವುದಾದ್ರೂ 1 ಅಥವಾ 2 ಕಂಪಲ್ಸರಿಯಾಗಿ 3 to 5 ಮಾರ್ಕ್ಸ್ಗೆ ಕೇಳ್ತಾರೆ. ವೆದರ್ ಇಟ್ ಈಸ್ ಫಿಷನ್, ರೀಜನರೇಷನ್, ವೆಜಿಟೇಟಿವ್ ಪ್ರೊಪಗೇಷನ್ ಆರ್ ವೆದರ್ ಇಟ್ ಇಸ್ ಸ್ಪೋರ್ ಫಾರ್ಮೇಷನ್. ಯಾವುದಾದ್ರೂ ಆಗಿರಲಿ, ತುಂಬ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸರ್ ಹೇಗೆ ಪ್ರಾಕ್ಟೀಸ್ ಮಾಡೋದು? ಇಟ್ಸ್ ವೆರಿ ಸಿಂಪಲ್. ಮೊದಲು ಡೆಫಿನೇಷನ್ ಓದಿ. ಸೆಕೆಂಡ್ ಒನ್, ದ ಪ್ರಾಸೆಸ್ ಓದಿ. ಪ್ರಾಸೆಸ್ ಅಂತ ಹೇಳಿದ್ರೆ ಯಾವ ಥರ ಆಗುತ್ತೆ, ರೀಜನರೇಷನ್ ಯಾವ ಥರ ಆಗುತ್ತೆ, ಫಿಷನ್ ಯಾವ ಥರ ಆಗುತ್ತೆ, ಸೀಕ್ವೆನ್ಸ್ ಏನಿರುತ್ತೆ, ರೀಪ್ರೊಡಕ್ಷನ್ ಯಾವ ಥರ ಆಗುತ್ತೆ, ಐ ಮೀನ್ ಸ್ಪೋರ್ ಫಾರ್ಮೇಷನ್ ಯಾವ ಥರ ಆಗುತ್ತೆ. ಓಕೆನಾ? ಪ್ರಾಸೆಸ್ ಮೊದಲು ಡೆಫಿನೇಷನ್, ನೆಕ್ಸ್ಟ್ ಪ್ರಾಸೆಸ್, ಥರ್ಡ್ ಒನ್ ಎಕ್ಸಾಂಪಲ್ ಎಲ್ಲ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ರೈಸೋಪಸ್ ಬಗ್ಗೆ ಕೇಳ್ತಾ ಇದ್ದಾರೆ. ರೈಸೋಪಸ್ ಇಟ್ಸ್ ಎ ಕೈಂಡ್ ಆಫ್ ಅ ಮೈಕೋಟಾ, ಐ ಮೀನ್ ಫಂಗೈ ಬರುತ್ತೆ. ಬ್ರೆಡ್ ಮೌಲ್ಡ್ ಅಂತ ಕೂಡ ಹೇಳ್ತೀವಿ. ಸ್ಪೋರ್ ಫಾರ್ಮೇಷನ್. ಸೊ ಯು ಕ್ಯಾನ್ ರೈಟ್ ಫ್ರಮ್ ದ ಬಿಗಿನಿಂಗ್. ಏನಾಗುತ್ತೆ? ರೈಸೋಪಸ್ ರಿಪ್ರೊಡ್ಯೂಸಸ್ ಬೈ ದ ಮೆಥಡ್ ಕಾಲ್ಡ್ ಸ್ಪೋರ್ ಫಾರ್ಮೇಷನ್. ಇದು ಸ್ಪೋರ್ ಫಾರ್ಮೇಷನ್ನ ಮುಖಾಂತರ ರೀಪ್ರೊಡಕ್ಷನ್ ಮಾಡುತ್ತೆ, ರೀಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್, ಯು ನೋ ದಟ್ Rhizopus has 2 important or main structure. Rhizopus ಅಲ್ಲಿ 2 ಇಂಪಾರ್ಟೆಂಟ್ ಸ್ಟ್ರಕ್ಚರ್ಗಳಿರುತ್ತೆ. ಒನ್ ಇಸ್ ನಾನ್ ರಿಪ್ರೊಡಕ್ಟಿವ್ ಪಾರ್ಟ್ ದಟ್ ಈಸ್ ಕಾಲ್ಡ್ ಹೈಫಾ ಆರ್ ಐಫೆ, ಇನ್ ಸಿಂಗ್ಯುಲರ್ ಐಫೆ ಅಂತ ಹೇಳ್ಬೋದು. ಆ್ಯಂಡ್ ದ ಸೆಕೆಂಡ್ ಒನ್, ದ ನಾಬ್ ಲೈಕ್ ಸ್ಟ್ರಕ್ಚರ್, ಹೆಡ್ ಲೈಕ್ ಸ್ಟ್ರಕ್ಚರ್, ದಟ್ ಈಸ್ ಕಾಲ್ಡ್ ಸ್ಪೊರಾಂಜಿಯಮ್. ಸೊ ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ಈಸ್ ಕಾಲ್ಡ್ ಸ್ಪೊರಾಂಜಿಯಮ್. ಇಲ್ಲಿದೆ ಸ್ಪೊರಾಂಜಿಯಮ್ ಇವಾಗ. ಆ್ಯಂಡ್ ದ ಸ್ಪೊರಾಂಜಿಯಮ್ ಹ್ಯಾವ್ ನಂಬರ್ ಆಫ್ ಸ್ಪೋರ್ಸ್ ಇನ್ ಇಟ್. ಅದರ ಒಳಭಾಗದಲ್ಲಿ ತುಂಬ ಸ್ಪೋರ್ಸ್ಗಳಿರುತ್ತೆ. ಆ್ಯಂಡ್ ದೇ ಆರ್ ಹೈಲಿ ಪ್ರೊಟೆಕ್ಟಿವ್. ದೇ ಆರ್ ಕವರ್ಡ್ ಬೈ ಎ ಥಿಕ್ ಕೋಟ್ ಕಾಲ್ಡ್ ಸಿಸ್ಟ್ ಅಂತ ಹೇಳ್ಬೋದು. ತುಂಬಾ ಥಿಕ್ಕಾಗಿರೋ ಕೋಟ್ ಇರುತ್ತೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್. ಓಕೆ, ರೈಸೋಪಸ್ ಹ್ಯಾವ್ 2 main parts. One is non-reproductive part called hyphae and the reproductive part called sporangium. So this sporangium, ಈಗ process ಹೇಳ್ತಾ ಇದ್ದೀನಿ. This sporangium has number of microspores. ಇದರಲ್ಲಿ ತುಂಬಾನೇ ಮೈಕ್ರೋಸ್ಪೋರ್ಸ್ಗಳು ಇರುತ್ತೆ. ಓಕೆನಾ? ಸೊ ದೀಸ್ ಮೈಕ್ರೋಸ್ಪೋರ್ಸ್ ಆರ್ ದ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಫ್ ರೈಸೋಪಸ್. ರೈಸೋಪಸ್ನ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಗಿರುತ್ತೆ. ವೆದರ್ ಇಟ್ ಈಸ್ ಡ್ಯೂರಿಂಗ್ ಆರ್ ಯು ಕ್ಯಾನ್ ಸೇ ವೆದರ್ ಡ್ಯೂರಿಂಗ್ favorable condition or unfavorable condition, once this microsporangium or sporangium burst, ಅದು burst ಆದಾಗ through wind ಏನಾಗುತ್ತೆ, these microspores carried through the air or wind carry ಆಗುತ್ತೆ, wind ಮುಖಾಂತರ carry ಆಗುತ್ತೆ. So next ಏನಾಗುತ್ತೆ, you all know that once that fall over,
ದ ಮಾಯ್ಸ್ಟ್ ಸರ್ಫೇಸ್, ಎಕ್ಸಾಂಪಲ್ ಬ್ರೆಡ್ ಅಂತ ತಿಳ್ಕೊಳ್ಳೋಣ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇಸ್ ಅ ಬ್ರೆಡ್ ಪೀಸ್, ಇಲ್ಲೊಂದು ಬ್ರೆಡ್ ಪೀಸ್ ಇದೆ. ಆರ್ ಎನಿ ಅದರ್ ಮಾಯ್ಸ್ಟ್ ಸರ್ಫೇಸ್, ಯಾವುದೊಂದು ಫುಡ್ ಪಾರ್ಟಿಕಲ್ ಮೇಲೆ ಬಿದ್ದಾಗಲೂ ಕೂಡ ಏನಾಗುತ್ತೆ, ಸೊ ದಿಸ್ ಇಸ್ ಕಾಲ್ಡ್ ಫೇವರಬಲ್ ಕಂಡೀಷನ್, ಅದಕ್ಕೆ ಮಾಯ್ಸ್ಟ್ ಇರಬೇಕು. ಸೊ ಒನ್ಸ್ ದಟ್ ಫಾಲ್ ಓವರ್ ಅ ಮಾಯ್ಸ್ಟ್ ಸರ್ಫೇಸ್ ದಟ್ ಸ್ಟಾರ್ಟೆಡ್ ಟು ಜರ್ಮಿನೇಟ್, ಸೊ ಈಚ್ ಆ್ಯಂಡ್ ಎವ್ರಿ ಸ್ಪೋರ್ ಬಿಕಮ್ ಅ ನ್ಯೂ ಇಂಡಿವಿಜುವಲ್ ಆರ್ಗ್ಯಾನಿಸಮ್, ಹೊಸ ಆರ್ಗ್ಯಾನಿಸಮ್ ಆಗೇನಾಗುತ್ತೆ, ಡೆವಲಪ್ ಆಗುತ್ತೆ. ಸೊ ಇಷ್ಟು ದೊಡ್ಡದಾಗಿರುತ್ತಾ, ನೀವು ಬ್ರೆಡ್ ಮೇಲೆ ಗ್ರೇಯಿಶ್ ಹೇರ್ ಲೈಕ್ ಸ್ಟ್ರಕ್ಚರ್ ನೋಡ್ತೀರಾ ನೋಡಿ, ದಟ್ ಗ್ರೇಯಿಶ್ ಹೇರ್ ಲೈಕ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ರೈಸೋಪಸ್. ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಹೀಗೆ ಕಾಣಿಸುತ್ತೆ ನಿಮಗೆ, ಎಕ್ಸಾಕ್ಟ್ ಆಗಿ ಹೈಫೈ ಇರುತ್ತೆ, ಟ್ಯೂಬ್ಯುಲರ್ ಸ್ಲೆಂಡರ್ ಪಾರ್ಟ್ ಆ್ಯಂಡ್ ಆಲ್ಸೋ ದ ಹೆಡ್ ಲೈಕ್ ಸ್ಟ್ರಕ್ಚರ್, ನಾಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನು ಮೈಕ್ರೋಸ್ಪೊರೆಂಜಿಯಮ್ ಅಂತ ಹೇಳ್ತೀವಿ. ಒನ್ಸ್ ದಟ್ ಬರ್ಸ್ಟ್ ಮೈಕ್ರೋಸ್ಪೋರ್ಸ್, ಸೊ ಕ್ಯಾರಿಡ್ ಥ್ರೂ ದ ವಿಂಡ್ ಆ್ಯಂಡ್ ಫಾಲ್ ಓವರ್ ವೆಟ್ ಸರ್ಫೇಸ್ ಆರ್ suitable surface that started to germinate and becomes a new individual organism. So for example, sir, if it is falling over, so dry surface ಮೇಲೆ ಬಿದ್ದರೆ ಏನಾಗುತ್ತೆ, again I told you these microspores are highly protective, okay, that can survive years together. ಅಂದರೆ ಅದಕ್ಕೆ ಏನೂ ತೊಂದರೆ ಆಗಲ್ಲ, years together ಅಲ್ಲೇ ಇರುತ್ತೆ until the favorable condition comes back. ಒಂದು ಸಲ ಫೇವರಬಲ್ ಕಂಡೀಷನ್ ಬಂದರೆ ಅಥವಾ ಇದು ಅದರ ಮೇಲೆ ಬಿದ್ದರೆ, ದೇ ಸ್ಟಾರ್ಟೆಡ್ ಟು ಜರ್ಮಿನೇಟ್ ಅಂಡ್ ಬಿಕಮ್ಸ್ ಅ ನ್ಯೂ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಸೊ ರೈಸೋಪಸ್ ಯೂಶುವಲಿ reproduction takes place through the spore formation. There are two important structures in the rhizopus bread mold. One is reproductive part called microsporangium or sporangia, sporangium ಅಂದರೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಹೇಳ್ತಾ ಇದ್ದೀನಿ. ಇನ್ನೊಂದು ನಾನ್ ರಿಪ್ರೊಡಕ್ಟಿವ್ ಪಾರ್ಟ್ is called hyphae, and once that burst, usually that produces microspores and carried through the wind. Once that falls over the wet surface, they becomes a new individual organism. Common ಆಗಿ 3 marks ಕೇಳ್ತಾರೆ. Next, write the functions of the following parts in human female reproductive system. Human reproductive system ಅನ್ನು ಅದು ಫೀಮೇಲ್ ಅನ್ನ ಕೇಳ್ತಾ ಇದ್ದಾರೆ. ಡಯಾಗ್ರಾಮ್ ಕೇಳೋದು ತುಂಬ ಕಡಿಮೆ, ಕೇಳೋದೇ ಇಲ್ಲ ಅಂತ ತಿಳ್ಕೊಳ್ಳಿ, ಓಕೆನಾ. ನೀವು ಕ್ಲಾಸ್ 12ಗೆ ಬಂದಾಗ ಮಾತ್ರ ಡಯಾಗ್ರಾಮ್ನ ಕೇಳ್ತಾರೆ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅಂತ ಕೇಳ್ಬೋದು. ಬಟ್ ಇಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಇರುತ್ತೆ, ಯಾವ ಪಾರ್ಟ್ಸ್ಗಳಿರುತ್ತೆ ಆ ಪಾರ್ಟ್ಸ್ಗಳದ್ದು ಫಂಕ್ಷನ್ ಏನು ಅಂತ ಗೊತ್ತಿರಬೇಕು, ಓಕೆನಾ. ಸೊ ನೌ ದೇ ಆರ್ ಆಸ್ಕಿಂಗ್ ಅಬೌಟ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ದೇರ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಅವರೇ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಓವೆರಿ, ಓವಿಡಕ್ಟ್ ಆ್ಯಂಡ್ ಯೂಟೆರಸ್. ದ ವೆರಿ ಫಸ್ಟ್ ಒನ್ ಈಸ್ ದೇ ಆರ್ ಆಸ್ಕಿಂಗ್ ಓವೆರಿ, ರೈಟ್. ಓವೆರಿ ಏನೇನಂತ ಹೇಳಿದ್ರೆ, ovary is the primary sex organs are also called endocrine gland present in female. So ಮೊದಲನೇದು ovary ಕೇಳಿದರೆ, it's a primary sex organs present in female. Primary sex organ. ಸರಿ, ಯಾಕೆ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಅಂತ ಹೇಳ್ತೀರಾ? ಬಿಕಾಸ್ ಇಟ್ ಈಸ್ ದ ಸೈಟ್ ವೇರ್ ಓವಮ್ ಆರ್ ಓವಾ ಆರ್ ಪ್ರೊಡ್ಯೂಸ್ಡ್. ಇಲ್ಲಿಂದಾನೇ ಓವಮ್ ಅಥವಾ ಓವಾಗಳು ಪ್ರೊಡ್ಯೂಸ್ ಆಗೋದು. ಓವಾ ಅಂತ ಹೇಳಿದ್ರೆ ಎಗ್ಸ್, ಇಲ್ಲಿಂದನೇ ಅಂಡಾಣುಗಳು ಪ್ರೊಡ್ಯೂಸ್ ಆಗೋದು, ಎಗ್ಸ್ ಪ್ರೊಡ್ಯೂಸ್ ಆಗುತ್ತೆ, ಓವಾ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ರಿಮೆಂಬರ್ ದಟ್, ಸೊ ದ ಪೋರ್ಷನ್ ಆಫ್ ಓವೆರಿ ಆಲ್ಸೋ ಆಕ್ಟ್ಸ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್ ಬೈ ಪ್ರೊಡ್ಯೂಸಿಂಗ್ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟೆರಾನ್. ಪ್ರೊಜೆಸ್ಟಿರಾನ್ ಅಂತ ಒಂದು ಹಾರ್ಮೋನ್ ಕೇಳಿರ್ತೀರಾ, ದಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್ ಕಾಲ್ಡ್ ಕಾರ್ಪಸ್ ಲ್ಯೂಟಿಯಮ್. ಕಾರ್ಪಸ್ ಲ್ಯೂಟಿಯಮ್ ಇಂದ ಒಂದು ಯೆಲ್ಲೋ ಇಶ್ ಪಾರ್ಟ್ ಇರುತ್ತಲ್ಲ, ಅದರಿಂದ ಒಂದು ಪ್ರೊಡ್ಯೂಸ್ ಆಗುತ್ತೆ ಫ್ಲೂಯಿಡ್ that contains an hormone called progesterone. So ಹಾಗಾಗಿ ovary function ಏನು? Ovary is the primary sex organs. There are 2 ovaries are present in female. It's a primary sex organs. It helps in the production of ova by the process called ovulation. Ovulation ಮುಖಾಂತರ ಅದು ಓವವನ್ನು ಅಥವಾ ಎಕ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. And also it helps to produce some of the hormones called estrogen and progesterone, very essential to maintain the feminine character. ಅಂದರೆ ಫೆಮಿನೈನ್ ಕ್ಯಾರೆಕ್ಟರ್ ಅದು ಮೇಂಟೈನ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಓವೆರಿ. ಈಗ ಸೆಕೆಂಡ್ ಒನ್ ನೋಡೋಣ. ದಟ್ ಸೆಕೆಂಡ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಓವಿಡಕ್ಟ್. ಎ ಪೇರ್ ಆಫ್ ಓವಿಡಕ್ಟ್ ಇಸ್ ಆಲ್ಸೋ ಕಾಲ್ಡ್ ವಾಟ್? ಏನಂತ ಹೇಳ್ತೀವಿ ನಾವು ಅದನ್ನು? ಫಲೋಪಿಯನ್ ಟ್ಯೂಬ್ ಅಂತಲೂ ಕೂಡ ಹೇಳ್ತೀವಿ. ಓವಿಡಕ್ಟ್ ಆರ್ ಫಲೋಪಿಯನ್ ಟ್ಯೂಬ್. ಸೊ ಟ್ಯೂಬ್ ಅಂತ ಏನಿದೆ, ಅದು ಮೇಲಲ್ಲಾಗಿರಲಿ ಅಥವಾ ಫಿಮೇಲಲ್ಲಾಗಿರಲಿ, ದೇ ಆರ್ ರೆಸ್ಪಾನ್ಸಿಬಲ್ ಟು ಕ್ಯಾರಿ ದ ಓವಮ್ ಆರ್ ದ ಸ್ಪರ್ಮ್ ಫ್ರಮ್ ದ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಟು ದ ಸೈಟ್ ವೇರ್ ದ ಇಂಟರ್ಕೋರ್ಸ್ ಹ್ಯಾಪನ್. ಓಕೆನಾ? ಅಂದರೆ ಇಲ್ಲಿ ನಾವು ಓವಿಡಕ್ಟ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಓವಿಡಕ್ಟ್ಸ್ ಆರ್ ಫಲೋಪಿಯನ್ ಟ್ಯೂಬ್ ಆರ್ ಎಸೆನ್ಷಿಯಲ್ ಟು ಕ್ಯಾರಿ
to carry ovum towards the uterus from the ovary. ಅಂದರೆ ಓವೆರಿಯಿಂದ ಏನು ಮಾಡುತ್ತೆ ಇದು? ಎಸ್, ಯುಟರಸ್ಗೆ ಓವಮನ್ನು ಕ್ಯಾರಿ ಮಾಡುತ್ತೆ. ಫರ್ಟಿಲೈಸೇಷನ್ ಆದರೆ, ಅಂದರೆ ಇಂಟರ್ಕೋರ್ಸ್ ಆದರೆ, ದ ಫರ್ಟಿಲೈಸೇಷನ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ದಟ್ ಅಕರ್ಸ್ ಇನ್ ದ ಓವಿಡಕ್ಟ್ ಓನ್ಲಿ. ಇದೇ ಸೈಟಲ್ಲಿ ಫರ್ಟಿಲೈಸೇಷನ್ ಆಗೋದು. ಯು ಕ್ಯಾನ್ ಸೇ ಸೈಟ್ ಆಫ್ ಫರ್ಟಿಲೈಸೇಷನ್ ಆಸ್ ವೆಲ್. ಸೈಟ್ ಆಫ್ ಫರ್ಟಿಲೈಸೇಷನ್ ಅಂದರೆ ಫಲೋಪಿಯನ್ ಟ್ಯೂಬಲ್ಲೂ ಕೂಡ 3 ಪಾರ್ಟ್ ಇರುತ್ತೆ. ಇನ್ಫಂಡಿಬುಲಮ್, ಆಂಪ್ಯುಲಾ ಆ್ಯಂಡ್ ಇಸ್ತ್ಮಸ್ ಅಂತ ಹೇಳ್ಬಿಟ್ಟು. ಸೊ ಆಂಪ್ಯುಲರಿ ಇಸ್ತ್ಮಿಕ್ ಜಂಕ್ಷನ್ ಅಂತ ಏನಿದೆ ಅಲ್ಲಿ ನಾರ್ಮಲ್ ಆಗಿ ಫರ್ಟಿಲೈಸೇಷನ್ ಆಗುತ್ತೆ. ಓಕೆನಾ? ದೆನ್ ಓನ್ಲಿ so that fertilized egg or zygote move towards the uterus. So it helps to carry the ovum towards the uterus from the ovary and it is the site of fertilization. Fertilization ಆಗೋ ಜಾಗ. ಇನ್ನು ಯುಟರಸ್ ಕೇಳಿದ್ದಾರೆ ಅವರು. ಸೊ ಸ್ಟ್ರಕ್ಚರ್ ಗೊತ್ತಿದೆ. ಯುಟರಸ್ ಇಸ್ ಯೂಶಲಿ ಇನ್ವರ್ಟೆಡ್ ಪಿಯರ್ ಶೇಪ್ಡ್ ಸ್ಟ್ರಕ್ಚರ್. ಇನ್ವರ್ಟೆಡ್ ಪಿಯರ್ ಶೇಪಲ್ಲಿ ಇರುತ್ತೆ, ಟ್ರಯಾಂಗ್ಯುಲರ್ ಶೇಪಲ್ಲಿ ಇರುತ್ತೆ. ಮೇನ್ ಫಂಕ್ಷನ್ ಏನು? ಇಟ್ ಇಸ್ ಅ ಸೈಟ್ ಆಫ್ ಡೆವಲಪಿಂಗ್ ಎಂಬ್ರಿಯೋ. ಇಲ್ಲೇ ಕೂಡ ಏನಾಗುತ್ತೆ? ಎಂಬ್ರಿಯೋ ಡೆವಲಪ್ ಆಗೋದು. ಸೊ ಯು ಕ್ಯಾನ್ ಸೇ ಯುಟೆರಸ್ ಅನ್ನೋದು ಇಟ್ ಈಸ್ ದ ಸೈಟ್ ಆಫ್ ಮೆನ್ಸ್ಟ್ರುಯೇಷನ್ and also developing embryo. ಓಕೆ, ಸ್ಟ್ರಕ್ಚರ್ ಮತ್ತು ಫಂಕ್ಷನ್ನ ಬರ್ದಿದ್ದೀವಿ ಇವಾಗ ನಾವು. ಇನ್ವರ್ಟೆಡ್ ಪಿಯರ್ ಶೇಪಲ್ಲಿ ಇರುತ್ತೆ, ಹೈಲಿ ಮಸ್ಕ್ಯುಲರ್. ಇದು ಹೈಲಿ ಮಸ್ಕ್ಯುಲರ್ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಬೇಬಿ ಡೆವಲಪ್ ಆಗುವಾಗ, ಸೊ ವೆನ್ ಇಟ್ ಇಸ್ ಗ್ರೋಯಿಂಗ್, ಅದು ಗ್ರೋ ಆಗುವಾಗ ಕಾಮನ್ ಆಗಿ ಏನಾಗ್ತಾ ಹೋಗುತ್ತೆ? ದಟ್ ಎಕ್ಸ್ಪ್ಯಾಂಡ್ಸ್, ಅದು ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ಆ ಟೈಮಲ್ಲಿ ಯಾವುದೇ ಥರ ಪೇನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಅದು. ಓಕೆ, ಸೊ ದ್ಯಾಟ್ ಈಸ್ ಹೈಲಿ ಮಸ್ಕ್ಯುಲರ್ ಯು ಕ್ಯಾನ್ ಸೇ. ಆ್ಯಂಡ್ ನೆಕ್ಸ್ಟ್, ಡಿಸ್ಕ್ರೈಬ್ ಇನ್ ಬ್ರೀಫ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಪ್ಲೇಸೆಂಟಾ ಆಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್. ಪ್ಲೇಸೆಂಟಾ ಸ್ಟ್ರಕ್ಚರ್ನ ಮತ್ತು ಫಂಕ್ಷನ್ನ ಕೇಳ್ತಾ ಇರ್ತಾರೆ. ಇದು ಇನ್ನೊಂದ್ಸಲ ರಿಪೀಟ್ ಆಗಿದೆ. ಇದು 2017 ಮತ್ತು 18ನಲ್ಲಿ ಕೇಳಿದ್ದಾರೆ. 2016, 2017 ಮತ್ತು 18 ಮೂರಲ್ಲೂ ಕೇಳಿರೋ ಒಂದು ಕ್ವಶನ್ ಪ್ಲೇಸೆಂಟಾ. ಸೊ ತುಂಬಾ ಇಂಪಾರ್ಟೆಂಟ್. ಮತ್ತೆ ಕೇಳ್ತಾರೆ ಅಂತ ಏನಲ್ಲ, ಬಟ್ ವಿ ಹ್ಯಾವ್ ಟು ಲರ್ನ್, ವಿ ಹ್ಯಾವ್ ಟು ಸ್ಟಡಿ ದಟ್. ಓಕೆ, ಸೊ ದಟ್ ಈಸ್ ಪ್ಲೇಸೆಂಟಾ ಅಂದರೆ ಏನಿವಾಗ? ಇಟ್ ಈಸ್ ದ ಫಂಕ್ಷನಲ್ ಯೂನಿಟ್ ಪ್ರೆಸೆಂಟ್ ಬಿಟ್ವೀನ್ ದ ಡೆವಲಪಿಂಗ್ ಎಂಬ್ರಿಯೋ ಆ್ಯಂಡ್ ದ ಮೆಟರ್ನಲ್ ಬಾಡಿ. ಸ್ಟ್ರಕ್ಚರ್ ಹೇಳಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಇನ್ನರ್ ವಾಲ್ ಆಫ್ ದ ಯುಟರಸ್ ಆ್ಯಂಡ್ ಡಿಸ್ಕಾಯ್ಡ್ ಇನ್ ಸ್ಟ್ರಕ್ಚರ್. ಫಂಕ್ಷನ್ ಹೇಳಬೇಕು ಅಂತ ಹೇಳಿದ್ರೆ ಇಟ್ ಸಪ್ಲೈಸ್ ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್, ರಿಮೂವ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಮೆಟಬಾಲಿಕ್ ವೇಸ್ಟ್ ಫ್ರಮ್ ದ baby or developing embryo through the umbilical cord and also acts as an endocrine gland. ಇದು ಎಂಡೋಕ್ರೈನ್ ಗ್ಲ್ಯಾಂಡ್ ಥರನೂ ಕೂಡ ಆ್ಯಕ್ಟ್ ಮಾಡುತ್ತೆ. ದಟ್ ವಿ ಹಾವ್ ಆಲ್ರೆಡಿ ಡಿಸ್ಕಸ್ಡ್. ಆ್ಯಂಡ್ 5 ಮಾರ್ಕ್ಸ್ ಕೇಳ್ತಾರೆ. ಇದು 2 ಮಾರ್ಕ್ಸ್ಗೆ, ಇದು 3 ಮಾರ್ಕ್ಸ್ಗೆ. ಓಕೆನಾ? ಸೊ ಯಾವ ಥರ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಿದೆ. ನೌ ವಿ ಕ್ಯಾನ್ ಜಂಪ್ ಟು ದ ನೆಕ್ಸ್ಟ್ ಕ್ವೆಶನ್. ರೈಟ್ ಒನ್ ಮೇನ್ ಡಿಫರೆನ್ಸ್ ಬಿಟ್ವೀನ್ asexual and sexual mode of reproduction. Very easy. We have discussed about more than 6 differences in one short lecture, but here they are asking only one difference, right? We can write that simply. And which species is like to have comparatively better chance of survival? ಯಾವ ಸ್ಪೀಶೀಸ್, ವೆದರ್ ದ ಸ್ಪೀಶೀಸ್ ಹ್ಯಾವಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆರ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಹ್ಯಾವ್ ಬೆಟರ್ ಚಾನ್ಸಸ್ ಟು ಸರ್ವೈವ್ ಆನ್ ದಿಸ್ ಅರ್ತ್ ಅಂತ ಹೇಳಬೇಕು. ಜೊತೆಗೆ ಯಾಕೆ ಅಂತ ಜಸ್ಟಿಫೈ ಮಾಡಬೇಕು, ಒಂದು ರೀಸನ್ ಕೊಟ್ಬಿಟ್ಟು. ಅಲ್ಲಿಗೆ ಅದು 3 ಮಾರ್ಕ್ಸ್ ಆಗುತ್ತೆ. ನಾವು ಒಂದು ಡಿಫರೆನ್ಸ್ ಬರೆಯೋಣ ಇವಾಗ. ವೆರಿ ಸಿಂಪಲ್. ಸೊ ಇನ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಏನಾಗುತ್ತೆ? ಓನ್ಲಿ ಒನ್ ಪೇರೆಂಟ್ ಈಸ್ ಇನ್ವಾಲ್ವ್ಡ್. ಓಕೆ, ಈಸ್ ಇನ್ವಾಲ್ವ್ಡ್ ಇನ್ ರೀಪ್ರೊಡಕ್ಷನ್. ಓಕೆ, ರೀಪ್ರೊಡಕ್ಷನಲ್ಲಿ ಒಂದು ಪೇರೆಂಟ್ ಮಾತ್ರ ಇನ್ವಾಲ್ವ್ ಆಗಿರುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ 2 parents are involved. 2 parents are involved. ಓಕೆ, ಇನ್ವಾಲ್ವ್ಡ್ ಆರ್ 2 organisms ಅಂತ ಹೇಳ್ಬೋದು ನೀವು. ಓಕೆ, ಸೊ ಅದ್ರ ಜೊತೆಗೆ ಇದನ್ನು ನಾವು ಯೂನಿಪೇರೆಂಟಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ನಾವು ಯೂಶುವಲ್ ಆಗಿ ಬೈಪೇರೆಂಟಲ್ ರಿಪ್ರೊಡಕ್ಷನ್ ಅಂತಲೂ ಕೂಡ ಹೇಳ್ತೀವಿ. ಇದು ಎಸೆಕ್ಷುವಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇನ್ನೊಂದೇನಂತ ಹೇಳಿದ್ರೆ, ಹಿಯರ್ ದ ಫಾರ್ಮೇಷನ್ ಆ್ಯಂಡ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಡಸ್ ನಾಟ್ ಅಕರ್. ಹಿಯರ್ formation, I am writing the second point, formation and fusion of gametes. Fusion of gametes does not occur. Gametes
ಡಸ್ ನಾಟ್ ಅಕ್ಕರ್. ಇಲ್ಲಿ ಯಾವುದೇ ಥರ ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆಗಲ್ಲ. ಪ್ರೊಡ್ಯೂಸ್ ಆಗಿಲ್ಲ ಅಂತ ಹೇಳಿರೋದು ನಿಮ್ಗೆ ಗೊತ್ತಿರೋ ಹಾಗೆ ಅದು ಫ್ಯೂಸ್ ಕೂಡ ಆಗಲ್ಲ. ಸೊ ಸೊ ಗ್ಯಾಮೆಟ್ಸ್ ಆರ್ ಫಾರ್ಮ್ಡ್. ಗ್ಯಾಮೆಟ್ಸ್ ಆರ್ ಫಾರ್ಮ್ಡ್. ಇಲ್ಲಿ ಫಾರ್ಮ್ ಆಗುತ್ತೆ, ಫ್ಯೂಸ್ ಆಗುತ್ತೆ. ಓಕೆ, ಸೊ ಅಲ್ಲಿಗೆ ಎರಡು ಡಿಫ್ರೆನ್ಸ್ ಬರೆದು ನಾವು. ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಇದು ಐಡೆಂಟಿಕಲ್ಸ್ ಆಗಿರುತ್ತೆ, ಅಲ್ಲಿ ನಾನ್ ಐಡೆಂಟಿಕಲ್ಗಳಾಗಿರುತ್ತೆ, ಮತ್ತು ಇದು ಫಾಸ್ಟ್ ಪ್ರೋಸೆಸ್ ಆಗಿರುತ್ತೆ, ಸ್ಲೋ ಪ್ರೋಸೆಸ್ ಆಗಿರುತ್ತೆ ಅಂತೆಲ್ಲ ಹೇಳಿರ್ತೀವಿ. ಸೊ ಇವಾಗ ಮತ್ತೆ ನೋಡೋಣ. ವಿಚ್ ಸ್ಪೀಶೀಸ್ ಈಸ್ ಲೈಕ್ ಟು ಹ್ಯಾವ್ ಕಂಪ್ಯಾರಿಟಿವ್ಲಿ ಬೆಟರ್ ಚಾನ್ಸಸ್? ಸ್ಪೀಶೀಸ್ ಹ್ಯಾವಿಂಗ್ sexual reproduction have a better chance to survival. So I am just writing ಇದು ಫಸ್ಟ್ ಒನ್ ಅಂತ ಕನ್ಸಿಡರ್ ಮಾಡಿದ್ರೆ ಸೆಕೆಂಡ್ ಒನ್ಗೆ ಆನ್ಸರು ಸೆಕೆಂಡ್ ಪೋರ್ಷನ್ ಆಫ್ ದ ಕ್ವಶನ್ ಅಲ್ಲಿ ಇರೋದು. ಯಾವ ಸ್ಪೀಶೀಸ್ಗಳಿಗೆ ಕಂಪ್ಯಾರಿಟಿವ್ಲಿ ಬೆಟರ್ ಚಾನ್ಸ್ ಆಫ್ ಸರ್ವೈವಲ್ ಇರುತ್ತೆ? ಎಸ್, ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುಯಲಿ ರೀಪ್ರೊಡ್ಯೂಸಿಂಗ್ ಸ್ಪೀಶೀಸ್. ಸೆಕ್ಷುಯಲಿ reproducing species have better chance to survive. ಯಾಕೆ ಅಂತ ಹೇಳಿದ್ರೆ ಜಸ್ಟಿಫೈ ಮಾಡ್ತಾ ಇದ್ದೀವಿ. ಬಿಕಾಸ್ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ವೇರಿಯೇಷನ್ occur. This variation helps species or individual. ಸೊ ವೇರಿಯೇಷನ್ occur ಅಂತ ಬರೆಯೋಣ ಇವಾಗ. ವೇರಿಯೇಷನ್ occurs during sexual reproduction. It helps living organisms to survive in the changing environment. So helps to survive in the changing environment. ಸೊ ಅದನ್ನು ನೀವು ಬೇರೆ ಥರನೂ ಕೂಡ ಹೇಳ್ಬೋದು. increases the rate of survival or survival rate ಅಂತ. changing environment. Understood? So this is how we need to answer this question. They have asked for 3 marks in 2018. First ಕೇಳಿದ್ದು ಡಿಫರೆನ್ಸಸ್ ಬಿಟ್ವೀನ್ ಎಸೆಕ್ಷುಯಲ್ ಆ್ಯಂಡ್ ಸೆಕ್ಷುಯಲ್ ರಿಪ್ರೊಡಕ್ಷನ್, ಜೊತೆಗೆ ಎಸೆಕ್ಷುಯಲ್ ಮತ್ತು ಸೆಕ್ಷುಯಲ್ ರಿಪ್ರೊಡಕ್ಷನ್ ಆರ್ಗ್ಯಾನಿಸಮಲ್ಲಿ ಯಾವುದು ಬೆಟರ್ ಚಾನ್ಸ್ ಆಫ್ ಸರ್ವೈವಲ್ ಇರುತ್ತೆ ಅಂತ ಕೇಳಿದ್ದಾರೆ. ನಾವು ಸೆಕ್ಷುಯಲ್ ರಿಪ್ರೊಡಕ್ಷನ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಯಾಕೆ ಅಂತ ಇನ್ನೊಂದು ಮಾರ್ಕ್ಸಿಗೆ ಕೇಳಿದಾಗ ಎಸ್ ಯು ಕ್ಯಾನ್ ರೈಟ್ ದ್ಯಾಟ್ ಬಿಕಾಸ್ ದ್ಯಾಟ್ ಡ್ಯೂ ಟು ದ ಸೆಕ್ಷುಯಲ್ ರಿಪ್ರೊಡಕ್ಷನ್ ದ ವೇರಿಯೇಷನ್ occur. ವೇರಿಯೇಷನ್ ಅಂತ ಹೇಳಿದ್ರೆ ಡಿಗ್ರಿ ಆಫ್ ಚೇಂಜಸ್ ಇನ್ ಆಫ್ ಸ್ಪ್ರಿಂಗ್ ವೆನ್ ಕಂಪೇರ್ಡ್ ಟು ದ ಪೇರೆಂಟ್ಸ್. ಇಟ್ ಈಸ್ ವೆರಿ ಎಸೆನ್ಷಿಯಲ್ ಟು make them to survive in the changing environment. Yes. Next, name the process by which an amoeba reproduces. ಯಾವ process ಮುಖಾಂತರ amoeba reproduce ಆಗುತ್ತೆ? Draw the various stage of its reproduction in proper sequence. So sequence ಮುಖಾಂತರ ಅದನ್ನ ಬರಿಬೇಕು. 3 sequence ಇರುತ್ತೆ, ಯಾವ್ಯಾವ ನೋಡ್ತಾ ಹೋಗೋಣ. So that you can easily write. So very first question I am talking about. So here the amoeba reproduces by amoeba reproduces by binary fission. Binary fission ಮುಖಾಂತರ reproduce ಮಾಡುತ್ತೆ. Sequence ಕೇಳಿದ್ದಾರೆ. Draw the various stages. It's very simple because the very easiest diagram in biology is writing the ಅಮೀಬಾವನ್ನು ಬರೆಯೋದು ತುಂಬಾ ಈಸಿ. ಯಾರು ಬೇಕಾದ್ರೂ ಬರೀಬೋದು. ಅದಕ್ಕೊಂದು ಶೇಪ್ ಇಲ್ಲ ಅಂತ, ಸ್ಟ್ರಕ್ಚರ್ ಇದೆ, ಶೇಪ್ ಇಲ್ಲ. ಅಮೀಬಾ ಎಲ್ಲಿದೆ? You know that amoeba have a definite nucleus. So you can say here is a plasma membrane. Plasma membrane irutte. Jotege inside the plasma membrane there is a cytoplasm. Cytoplasm irutte. And also you know that there is a definite nucleus. First ಏನಾಗುತ್ತೆ? Yes, there is a karyokinesis. So first ಇಲ್ಲಿ ನೋಡ್ತೀರಾ ಎಲಾಂಗೇಷನ್ ಆಫ್ ನ್ಯೂಕ್ಲಿಯಸ್ ಏನಾಗುತ್ತೆ? ಎಲಾಂಗೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನ್ಯೂಕ್ಲಿಯಸ್ ಬಿಕಮ್ಸ್ 2 ಡಾಟರ್ ನ್ಯೂಕ್ಲಿಯೈ. ಇದನ್ನ ಕ್ಯಾರಿಯೋಕೈನೆಸಿಸ್ ಅಂತ ಹೇಳ್ತೀವಿ. ಕ್ಯಾರಿಯೋಕೈನೆಸಿಸ್ ಆಗುತ್ತೆ. ಕ್ಯಾರಿಯೋ ಮೀನ್ಸ್ ನ್ಯೂಕ್ಲಿಯಸ್, ಕೈನೆಸಿಸ್ ಇನ್ ದ ಸೆನ್ಸ್ ಡಿವಿಷನ್. ಓಕೆ, ಸೈಟೋಕೈನಿನ್ ಅಂತ ಕೇಳಿರುತ್ತೆ, ಸೆಲ್ ಡಿವಿಷನ್, ಸೈಟೋಕೈನಿನ್ ಅಂತ ಹೇಳಿದಾಗ. ಬಟ್ ಇಲ್ಲಿಗೆ ಬಂದಾಗ ನೆಕ್ಸ್ಟ್ ಏನಾಗುತ್ತೆ? ದೇರ್ ಈಸ್ ಎ ಡೀಪ್ ಗ್ರೀವ್ ಹ್ಯಾವ್ ಅರೈಸ್ಡ್ ಹಿಯರ್. ದಟ್ ಗ್ರೀವ್ ಡೆವಲಪ್ಸ್ ಆ್ಯಂಡ್ ಬಿಕಮ್ಸ್ 2 ಡಾಟರ್ ಸೆಲ್. ಈಗ ಇಲ್ಲಿ 2 ಸೆಲ್ಸ್ಗಳಾಗಿ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದಟ್ಸ್ ಬಿಕಾಸ್ ಆಫ್ ದ
cytokinin. Cytokinesis. Cytokinin alla, cytokinesis. Okay. So now you can observe the sequence ನಿಮ್ಮ ಬುಕ್ಕಿನಲ್ಲಿ ಇದೆ ಅದು. ಅಮೀಬಾ ಇದೆ, have a definite structure, cytoplasm, plasma membrane and the nucleus. So first ಏನಾಗುತ್ತೆ, there is a elongation of the nucleus. First nucleus divide ಆಗುತ್ತೆ. Okay, that is called, the division of nucleus is called karyokinesis. And once it has done, ಅದು done ಆದ ಮೇಲೆ, ಅದು ಮುಗಿದ ಮೇಲೆ, the deep groove you can see over the surface of cytoplasm. ಅಲ್ಲಿ ಒಂದು ಗ್ರೂ ಆಗುತ್ತೆ, ಒಂದು ಕ್ಲೆಫ್ಟ್ ಫಾರ್ಮೇಷನ್ ಆಗುತ್ತೆ, and finally that separates two cells. That is called cytokinesis. Cytokinesis ಆಗುತ್ತೆ. ಸೊ ಅದಕ್ಕೆ 2 marks. ನೆಕ್ಸ್ಟ್ ಇನ್ನೊಂದು ಕೇಳಿದ್ದಾರೆ, ಆರ್ ನೀವು ಬೇರೆ ಆ ಥರ ಇನ್ನೊಂದು ಕ್ವಶನ್ ಆನ್ಸರ್ ಮಾಡ್ಬೋದು. ಎ ಸ್ಟೂಡೆಂಟ್ ಈಸ್ ವಿವಿಂಗ್ ಅಂಡರ್ microscope a permanent slide showing various stages of asexual reproduction by budding in yeast. Draw the diagram what he observes. ಈಗ ಅವ್ರು ಕೇಳ್ತಿದ್ದಾರೆ ಈಸ್ಟಲ್ಲಿ ಯಾವ ಥರ ರೀಪ್ರೊಡಕ್ಷನ್ ಆಗುತ್ತೆ ಅಂತ ಮೈಕ್ರೋಸ್ಕೋಪಲ್ಲಿ ನೋಡ್ತಾ ಇರೋದು. ನಿಮಗೆ ಗೊತ್ತಿರಲಿ, ಈಸ್ಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ an organism, unicellular organism where the budding is takes place. ಈ ಥರ ಒಂದು ಈಸ್ಟ್ ಇದೆ ಅಂತ ಹೇಳಿದ್ರೆ, ಸೊ ಎ ಸ್ಮಾಲ್ ಪ್ರೊಟ್ರೂಷನ್ ಅರೈಸಸ್ ಫ್ರಮ್ ಹಿಯರ್, ಇಲ್ಲೊಂದು ಅರೈಸ್ ಆಗುತ್ತೆ. ಓಕೆ, ಇಲ್ಲಿ ಕ್ಯಾರಿಯೋಕೈನೆಸಿಸ್ ಆಗುತ್ತೆ, ಆ್ಯಂಡ್ ಫೈನಲಿ ಏನಾಗುತ್ತೆ, ಎಸ್ ಯು ಕ್ಯಾನ್ ಅಬ್ಸರ್ವ್ 2 cells are formed. Okay, so I am talking about the reproduction in yeast. Yeast is a unicellular organism where that reproduces through budding. Budding na mukantara reproduce agutte. So first stage alli karyokinesis agutte, as we have explained in the fission. Karyokinesis, and here you can observe the cytokinesis. ಅಂದರೆ ಡಿವಿಷನ್ ಆಫ್ ಸೈಟೋಪ್ಲಾಸಮ್ ಆ್ಯಂಡ್ ದ ಡಿವಿಷನ್ ಆಫ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ವಾಟ್ ಈಸ್ ಕಾರ್ಪೆಲ್? ರೈಟ್ ದ ಫಂಕ್ಷನ್ಸ್ ಆಫ್ ಇಟ್ಸ್ ವೇರಿಯಸ್ ಪಾರ್ಟ್ಸ್. ಕಾರ್ಪೆಲ್ ಅಂದ್ರೆ ಏನು? ಈಗ ಇಲ್ಲಿ ನಾನು ಬೇರೆ ಡಯಾಗ್ರಾಮ್ ಕೊಟ್ಬಿಟ್ಟಿದ್ದೀನಿ. ಏನದು, ಈ ಜರ್ಮಿನೇಷನ್ ಆಫ್ ಪೋಲನ್ ಗ್ರೇನ್ ಬರೀ ಅವಶ್ಯಕತೆ ಇಲ್ಲ. ಜಸ್ಟ್ ಸಿಂಪಲ್ ಆಗಿ ನೀವು ಸ್ಟಿಗ್ಮಾ, ಸ್ಟೈಲ್ ಮತ್ತು ಓವಿಲ್ಗಳನ್ನ ಬರೆದ್ರೆ ಸಾಕು. ಬಟ್ ಐ ಹ್ಯಾವ್ ಜಸ್ಟ್ ಕಾಪಿಡ್ ದಟ್ from the previous slide. So you can observe what is carpel they are asking. One more question. Carpel anta helidren, it's a female reproductive organ of a flower. I'm just writing carpel anta helidre female reproductive organ of a flower. ಫ್ಲವರ್ ಅಲ್ಲಿರ್ತಕ್ಕಂಥ ಒಂದು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ನೀವು ಹೇಳ್ಬೋದು. ಓಕೆನಾ? ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ನೆಕ್ಸ್ಟ್ ನೋಡೋಣ ಇವಾಗ, ರೈಟ್ ದ ಫಂಕ್ಷನ್ಸ್ ಆ್ಯಂಡ್ ಇಟ್ಸ್ ವೇರಿಯಸ್ ಪಾರ್ಟ್ಸ್. ಬೇರೆ ಬೇರೆ ಪಾರ್ಟ್ಗಳು ಮತ್ತು ಫಂಕ್ಷನ್ ನೋಡ್ಬೋದು ಇವಾಗ. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಹೇಳಿದ್ರೆ ಫಂಕ್ಷನ್ ಏನಾಗಿರುತ್ತೆ, ದಟ್ ಈಸ್ ವೆರಿ ಹೆಲ್ಪ್ಫುಲ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಬೈ ಪ್ರೊಡ್ಯೂಸಿಂಗ್ ಎಂಬ್ರಿಯೋ ಆರ್ ದ ಫೀಮೇಲ್ ಎಗ್. ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಅದು ನೋಡಬೇಕು. ವೇರಿಯಸ್ ಪಾರ್ಟ್ಸ್ಗಳು ನೋಡೋಣ ಇವಾಗ. ಸೊ ದ ವೆರಿ ಫಸ್ಟ್ ಪಾರ್ಟ್, ಸೊ ಪ್ರೆಸೆಂಟ್ ಅಟ್ ದ ಟಿಪ್ ಆಫ್ ದ ಕಾರ್ಪೆಲ್, ಸ್ಟಿಕಿ ನೇಚರ್, ದಟ್ ಈಸ್ ಕಾಲ್ಡ್ ಸ್ಟಿಗ್ಮಾ. ಫಂಕ್ಷನ್ ನೋಡೋಣ ಆಮೇಲೆ ಸ್ಟಿಗ್ಮಾ. ಆ್ಯಂಡ್ ದೆರ್ ಈಸ್ ಎ ಲಾಂಗ್ ಟ್ಯೂಬ್ಯುಲರ್ ಸ್ಟ್ರಕ್ಚರ್ ವಿಚ್ ಹೋಲ್ಡ್ಸ್ ದ ಸ್ಟಿಗ್ಮಾ ಆ್ಯಂಡ್ ಕನೆಕ್ಟ್ಸ್ ಸ್ಟಿಗ್ಮಾ ಟು ದ ಓವರಿ ಈಸ್ ಕಾಲ್ಡ್ ಸ್ಟೈಲ್. ಇಲ್ಲಿ ಸ್ಟೈಲ್ ಇದೆ. ಸ್ಟೈಲ್ನ ಒಳಭಾಗದಲ್ಲಿ ಪೋಲನ್ ಟ್ಯೂಬ್ ಇದೆ, ಅದು ಬರೀ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ, ಯಾಕೆಂದರೆ ಅವರು ಕಾರ್ಪೆಲ್ ಬಗ್ಗೆ ಮಾತಾಡ್ತಾ ಕೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ದ ಬೇಸಲ್ ಸೋಲನ್ ಪಾರ್ಟ್ ಆಫ್ ದ carpel is called ovary, and inside the ovary you can observe ovule. Ovule ನ ಒಳಭಾಗದಲ್ಲಿ ovary ಇರುತ್ತೆ. ಓಕೆ, ಸಾರಿ, ovule ನ ಒಳಭಾಗದಲ್ಲಿ ಎಂಬ್ರಿಯೋ ಸ್ಯಾಕ್ ಇರುತ್ತೆ. ಸೊ ಫಾರ್ ದಟ್. ನೆಕ್ಸ್ಟ್ ಸ್ಟಿಗ್ಮಾ ಏನು? ಸ್ಟಿಗ್ಮಾ is the pollen receptive. I'm just writing their function. Pollen receptive ಅಂದರೆ helps to absorb or attract the pollen grain. ಅದು ಸ್ಟಿಕ್ಕಿ ನೇಚರ್ ಇರುತ್ತೆ ಅಂತ ಹೇಳಿದೆ, ಎಸ್ಪೆಷಲಿ ಇನ್ ಅನಿಮೋಫಿಲಿಕ್ ಫ್ಲವರ್. ಎಲ್ಲಿ ವಿಂಡ್ ಮುಖಾಂತರ, ಗಾಳಿ ಮುಖಾಂತರ ಪಾಲಿನೇಷನ್ ಆಗುತ್ತೋ ಆ ಫ್ಲವರ್ಗಳಲ್ಲಿ ಅದು ಸ್ಟಿಕ್ಕಿ ನೇಚರ್ ಆಗಿರುತ್ತೆ. ಬಿಕಾಸ್ ದ ಪೋಲನ್ ಗ್ರೈನ್ಸ್ ಆರ್ ಯೂಶುವಲಿ ಕ್ಯಾರಿಡ್ ಥ್ರೂ ದ ವಿಂಡ್ ಆ್ಯಂಡ್ ದಟ್ ಮಸ್ಟ್ ಬಿ ಹಡೇ ಥ್ರೂ ದ to the stigma. Okay, pollen receptive helps to absorb the pollen grain. Next, style bantu anta helidre, it's a tube like structure, as I have mentioned, tube like structure, and helps to hold the stigma and connects the stigma to the ovary, and also acts as a pollen pathway
ಪೋಲನ್ ಪಾತ್ವೇ ಅಂದರೆ ಇದು ಪೋಲನ್ಗೆ ಪಾತ್ವೇ ಥರ ಆ್ಯಕ್ಟ್ ಮಾಡುತ್ತೆ, ಬಿಕಾಸ್ ಇಟ್ ಈಸ್ ದ ಸ್ಟ್ರಕ್ಚರ್ ವೇರ್ ದ ಪೋಲನ್ ಟ್ಯೂಬ್ ಈಸ್ ಫಾರ್ಮ್ಡ್. ಅದ್ರ ಮುಖಾಂತರನೇ ಪೋಲನ್ ಟ್ಯೂಬ್ ಫಾರ್ಮ್ ಆಗೋದು. ಸೊ ಥ್ರೂ ದ ಪೋಲನ್ ಟ್ಯೂಬ್ ಏನಾಗುತ್ತೆ, ಸೊ ಮೇಲ್ ಜರ್ಮ್ ಸೆಲ್ಸ್ ಯೂಶಲಿ ಕ್ಯಾರಿ. ಸೊ ಪೋಲನ್ ಪಾತ್ವೇ ಆರ್ ಪೋಲನ್ ಗ್ಯಾಮಿಟ್ಸ್ ಪಾತ್ವೇ ಅಂತ ಹೇಳ್ಬೋದು. ನೆಕ್ಸ್ಟ್ ಓವರಿ ಅಂತ ಹೇಳಿದ್ರೆ ಇಟ್ಸ್ ಅ ಬೇಸಲ್ ಸ್ವೋಲನ್ ಪಾರ್ಟ್ ಆಫ್ ದ ಕಾರ್ಪಲ್. ಯು ಕ್ಯಾನ್ ಸೇ ಇಟ್ಸ್ ದ ಬೇಸಲ್ swollen part of the carpel and where the fertilization takes place. ಇಲ್ಲಿ fertilization ಇರುತ್ತೆ, but you can say site of ovule, site of ovule or ovules. ಇದರ ಒಳಭಾಗದಲ್ಲಿ ಓವ್ಯೂಲ್ಸ್ಗಳಿರುತ್ತೆ. ನೆಕ್ಸ್ಟ್ ಆಸ್ ಐ ಹ್ಯಾವ್ ಮೆನ್ಷನ್, ದಿಸ್ ಇಸ್ ದ ಓವ್ಯೂಲ್, ಅನಾಟ್ರೋಪಸ್ ಓವ್ಯೂಲ್ ಅಂತ ಹೇಳ್ತೀವಿ ನಾವು ನಾರ್ಮಲ್ ಆಗಿ. ಈ ಡೈಕಾಟಿಲಿಡನಸ್ ಪ್ಲಾಂಟ್ಸ್ಗಳಿಗೆ ಬಂದಾಗ ಅದು ಉಲ್ಟಾ ಇರುತ್ತೆ, ಅದಕ್ಕೋಸ್ಕರ. ಸೊ ಅನಾಟ್ರೋಪಸ್ ಓವ್ಯೂಲ್ ಇದೆ, ಅದರ ಒಳಭಾಗದಲ್ಲಿ ಎಂಬ್ರಿಯೋ ಸ್ಯಾಕ್ ಇದೆ. So ovule is the place where the fertilization takes place. Fertilization takes place. ಅದರ ಒಳಭಾಗದಲ್ಲಿ fertilization ಆಗುತ್ತೆ, takes place. If you want, you can write extra as well. Like after fertilization, ovary becomes fruit, and after fertilization, ovule becomes seed, and the embryo sac become what? Yes, that becomes what? Endosperm. ಅದು ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಯು ಹ್ಯಾವ್ ಸ್ಟಡಿಡ್. ಓಕೆ, ಇನ್ಯಾವುದು ಸ್ಟ್ರಕ್ಚರ್ ಬರೀಬೇಕಾ? ಸ್ಟಿಗ್ಮಾ ಆಯಿತು, ಸ್ಟಯಲ್ ಆಯಿತು, ಓವೆರಿ ಆಯಿತು, ಓವ್ಯೂಲ್ ಆಯಿತು, ಅದು ಸೀಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ಇದಿಷ್ಟು ಸ್ಟ್ರಕ್ಚರ್. ನೆಕ್ಸ್ಟ್ ನೋಡೋಣ. ಲಿಸ್ಟ್ ಇನ್ ಪ್ರಾಪರ್ ಸೀಕ್ವೆನ್ಸ್ 4 steps ಆಫ್ ಒಬ್ಟೈನಿಂಗ್ ಜರ್ಮಿನೇಟಿಂಗ್ ಡೈಕಾಟ್ ಸೀಡ್ಸ್. ಡೈಕಾಟ್ ಸೀಡ್ಸ್ ಜರ್ಮಿನೇಟಿಂಗ್ ಅಂತ ಹೇಳಿದ್ರೆ ಯಾವ ಥರ ಆಗುತ್ತೆ? ಸೊ ಅಲ್ಲಿ ಯೂಶಲ್ ಆಗಿ 4 ಸ್ಟೇಜ್ಗಳು ಬರ್ತಾ ಹೋಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಇಂಬೈಬಿಷನ್, respiration, okay, and you know that, and there is a excitation of light, excitation, and the germination. See, 4 ಕ್ಷಣಗಳನ್ನ ನೆನ್ಪಿಟ್ಕೊಳ್ಳಿ. ಇಂಬೈಬಿಷನ್, ಸೊ ಅಲ್ಲಿ ವಾಟರ್ ಇದೆ ಇವಾಗ. ಸೊ ಅಂತ ಹೇಳಿದ್ರೆ ಅದು ಅಬ್ಸಾರ್ಬ್ ಮಾಡಿಕೊಂಡು ಎಂಡೋಸ್ಮಾಸಿಸ್ ಮುಖಾಂತರ ಅದು ಬರ್ಸ್ಟ್ ಆಗಬೇಕು, ಆ್ಯಂಡ್ ಥ್ರೂ ದ್ಯಾಟ್ ವಾಟ್ಸ್ ದ್ಯಾಟ್ ಪ್ಲುಮ್ಯೂಲ್ ಆ್ಯಂಡ್ ರಾಡಿಕಲ್ ಶುಡ್ ಬಿ ಎಮರ್ಜಸ್, ಅಲ್ಲಿಂದ ಅರೈಸ್ ಆಗಬೇಕು. ರೆಸ್ಪಿರೇಷನ್ ಆಗಬೇಕು, ಎಕ್ಸೈಟೇಷನ್ ಆಫ್ ಲೈಟ್ ಅಂದರೆ ಲೈಟಿಂದ ಅದು ಎಕ್ಸೈಟ್ ಆಗಬೇಕು, ಮತ್ತು ಜರ್ಮಿನೇಷನ್ ಆಗಬೇಕು. ಈ 4 ಸೀಕ್ವೆನ್ಸ್ಗಳನ್ನ ಅವರು ಕೇಳಿದರೆ 2 ಮಾರ್ಕ್ಸ್ಗೆ. ನೆಕ್ಸ್ಟ್ ಇನ್ 2016, ಆಫ್ಟರ್ ಎಕ್ಸಾಮೈನಿಂಗ್ ಅ ಪ್ರಿಪೇರ್ಡ್ ಸ್ಲೈಡ್ ಅಂಡರ್ the high power of compound microscope, a student concludes that the given slide shows the various stages of binary fission. Binary fission in a unicellular organism, you must know that that's a bacteria, or it may be it's amoeba. So write 2 observations on the basis of which such a conclusion may be drawn. ಈಗ ಒಂದು ಕಾಂಪೌಂಡ್ ಮೈಕ್ರೋಸ್ಕೋಪ್ನ ಕೆಳಭಾಗದಲ್ಲಿ ಬೈನರಿ ಫ್ಯೂಷನ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ ಒಂದು ಹುಡುಗ. ಸೊ ಅಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದಾನೆ? ಸೊ ಯು ಮಸ್ಟ್ ನೋ ದ್ಯಾಟ್. ಸೊ ದ ಫಸ್ಟ್ ಒನ್ ಈಸ್ ಡಿವಿಷನ್ ಆಫ್ ನ್ಯೂಕ್ಲಿಯಸ್. ಅಲ್ಲಿ ಫಸ್ಟ್ ಏನಾಗ್ತಾ ಇರುತ್ತೆ? ಡಿವಿಷನ್ ಆಫ್ ನ್ಯೂಕ್ಲಿಯಸ್ ಅಥವಾ ಇಲಾಂಗೇಷನ್ ಆಫ್ ನ್ಯೂಕ್ಲಿಯಸ್ ಅಂತ ಬರಿಬೋದು. ಸೊ ದ ಫಸ್ಟ್ ಅಬ್ಸರ್ವೇಷನ್ ಈಸ್ ಅಬ್ಸರ್ವಿಂಗ್, ಸೊ ಈಸ್ ಜಸ್ಟ್ ಫೈಂಡಿಂಗ್ ದ್ಯಾಟ್ division of nucleus. Nucleus, as we have discussed in the previous slide, that is called karyokinesis. And the next one is division of cytoplasm. So that is called cytokinesis. Okay, these are the observations you can write just by writing a simple diagram. ಎರಡು ಇಂಪಾರ್ಟೆಂಟ್ ಸಿಂಪಲ್ ಆಗಿರೋ ಡಯಾಗ್ರಾಮ್ಗಳನ್ನ ಬರೆದ್ಬಿಟ್ಟು. ಸೊ ದಿಸ್ ಇಸ್ ದ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್ ಆ್ಯಂಡ್ ವಿ ಹ್ಯಾವ್ ಆನ್ಸರ್ಡ್ ಇಟ್. ಆ್ಯಂಡ್ ನೌ ಲಿಸ್ಟ್ ಇನ್ ಟ್ಯಾಬ್ಯುಲರ್ ಫಾರ್ಮ್ 2 differences between binary fission and multiple fission. What happens when the mature spirogyra filament attains a considerable length? ಸ್ಪೈರೋಗೈರಾದಲ್ಲಿ ಒಂದು ಕನ್ಸಿಡರಬಲ್ ಲೆಂತ್ ಬಂದಮೇಲೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ವೆರಿ ಸಿಂಪಲ್ ಕ್ವಶನ್. ಈಗ ಟ್ಯಾಬ್ಯುಲರ್ ಫಾರ್ಮ್ ಹಾಕ್ಬಿಟ್ಟು ಅಂದರೆ ಟೇಬಲ್ ಹಾಕಿ ಬರೀಬೇಕು ಇವಾಗ. ಸೊ ಒಂದ್ರ ಕೆಳಭಾಗದಲ್ಲಿ ಒಂದು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ so just to follow the instructions they have given to you, and that instruction we must differentiate the binary fission and multiple fission. So you can write, you can illi binary fission bariyona, and here we can write multiple fission. So first definition barita hogona. You know that. So binary fission usually ಇಲ್ಲಿ ಏನಾಗುತ್ತೆ,
here an organism cut into or becomes two individual organisms. So here two daughter cells are formed. Two daughter organisms or cells are formed. ಇಲ್ಲಿ ಎರಡು ಮಾತ್ರ ಫಾರ್ಮ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಎರಡು ಮಾತ್ರ. ಬೈನರಿ, ಬೈ ಮೀನ್ಸ್ ಟೂ ಅಂತ. ಮಲ್ಟಿಪಲ್, ಆಸ್ ದ ನೇಮ್ ಇಂಡಿಕೇಟ್ಸ್, ಮೋರ್ ದ್ಯಾನ್ ಟೂ, ಎರಡಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಯು ಕ್ಯಾನ್ ರೈಟ್ ಮೋರ್ ದ್ಯಾನ್ ಟೂ. More than two daughter organisms or cells are formed. So daughter cells are formed. Okay, ಇನ್ನೊಂದು ಬರೆಯೋಣ ಇವಾಗ. So binary fission occur during favorable as well as unfavorable condition. So it occurs, you can write favorable condition. It occurs during favorable condition. ಅಂದರೆ ಅದರ ಎನ್ವೈರನ್ಮೆಂಟ್ ತುಂಬ ಚೆನ್ನಾಗಿದ್ದಾಗ, ರೀಪ್ರೊಡಕ್ಷನ್ಗೆ ಸೂಕ್ತವಾಗಿದ್ದಾಗ ಮಾತ್ರ ನಡೆಯುತ್ತೆ. ಬಟ್ ಮಲ್ಟಿಪಲ್ ಫಿಷನ್ ಅಕ್ಕರ್ಸ್ ಆರ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್. ಓಕೆ, ಜಸ್ಟ್ ಅ ಮಿನಿಟ್. ಎಸ್, ಫೇವರಬಲ್, ಎಲ್ಲೂ ಮಿಸ್ ಆಯ್ತಾ? ನೋ, ಫೇವರಬಲ್ ಕಂಡೀಷನ್. ಓಕೆ, so example ಕೊಡ್ತೀರಾ in the third tabular form ಅಲ್ಲಿ. So that occurs, ಅಂದ್ರೆ binary fission occurs in, yes, you can write many. For example, amoeba. Okay, you can write amoeba as well. Bacteria, leishmania, you can write. And here you can write plasmodium as well as amoeba. Plasmodium, okay, which causes malaria. Okay, plasmodium vivax ಅಂತ ಹೇಳ್ತೀವಿ. So this is the difference. And also, what happens when a mature Spirogyra filament attains considerable length? ಒಂದು ಲೆಂತ್ ಬಂದ್ಮೇಲೆ ಏನಾಗುತ್ತೆ? Yes, that splits into many pieces. So you can write, so Spirogyra ಹೀಗಿದೆ ಅಂತ ಹೇಳಿದ್ರೆ, ಓಕೆನಾ? So diagram is not necessary here. I'm just writing. Okay, Spirogyra ಹೀಗಿದೆ ಅಂತ ಹೇಳಿದ್ರೆ, so once that attains a considerable length, so that breaks up into many fragments. ಅಲ್ಲಿ fragmentation ಆಗುತ್ತೆ. So due to the fragmentation, each fragment becomes new individual organism. So remember that I'm not writing, but you must just go through that one. Once the Spirogyra so attains the considerable length, ಅದಕ್ಕೆ considerable length ಬಂದ್ಮೇಲೆ, that cut into many fragments and each fragment becomes an individual organism. This process is called fragmentation. By this way it reproduces. Understood? So that is nothing but the Spirogyra reproduction. Next, name the reproductive and non-reproductive parts of bread mold or rhizopus. ಯಾವ ಥರ ಇರುತ್ತೆ ಅಂತ, ಅಂದರೆ ಪಾರ್ಟ್ಗಳು ಯಾವ್ಯಾವುದು ಅಂತ ಮೆನ್ಷನ್ ಮಾಡಬೇಕು. ಲಿಸ್ಟ್ ಎನಿ ಟೂ ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್. ವೆಜಿಟೇಟಿವ್ ಪ್ರಾಪಗೇಷನ್ ಇಂದ ಎರಡು ಅಡ್ವಾಂಟೇಜಸ್ಗಳನ್ನ ಬರಿಬೇಕು ನಾವು. ಓಕೆ, ನೌ ಜಸ್ಟ್ ಗೋ ಥ್ರೂ ದಿಸ್ ಒನ್. ವೆರಿ ಫಸ್ಟ್ ಒನ್, ಆಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದ ಪ್ರಿವಿಯಸ್ ಸ್ಲೈಡ್, in the rhizopus there are two parts, right? ಎರಡು ಪಾರ್ಟ್ಸ್ಗಳಿರುತ್ತೆ. So you can observe root like structure at the base of the rhizopus, and there is a long slender tubular portion that's called, yes, hyphae or hypha, and there is a knob-like structure that is sporangium. So this is the sporangium, right? Sporangium or sporangia. Okay, that contains microspores. ಇದರೊಳಭಾಗದಲ್ಲಿ ಸ್ಪೋರ್ಸ್ಗಳಿರುತ್ತೆ. And this one is called hyphae or hypha. So you can write, they are asking only two parts. ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದಾರೆ. So hypha is the non-reproductive part. ಕೆಲವು ಸಲ ಇದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಇನ್ನು ಕೆಲವು ಸಲ ಮಲ್ಟಿನ್ಯೂಕ್ಲಿಯೇಟ್ ಅಂತ ಹೇಳ್ತೀವಿ, ಸಿನೋಸಿಟಿಕ್ ಹೈಫೆ ಅಂತ ಹೇಳ್ಬಿಟ್ಟು. ಸೊ ಅದಾಗಿರಲಿ, ಮೈಕ್ರೋಸ್ಪೊರೆಂಜಿಯಂ ಬಂತು ಅಂತ ಹೇಳಿದ್ರೆ ರೀಪ್ರೊಡಕ್ಟಿವ್ ಪಾರ್ಟ್. ಸೊ ಎರಡೇ ಲೈನ್ ಆನ್ಸರ್ ಇದು, ಎರಡೇ ಲೈನಲ್ಲಿ ಬರಿಬೇಕು. ದ ರೀಪ್ರೊಡಕ್ಟಿವ್ ಪಾರ್ಟ್ ಈಸ್ ದ ಸ್ಪೊರಾಂಜಿಯಂ ವಿಚ್ ಕಂಟೈನ್ಸ್ ಸ್ಪೋರ್ಸ್, and the non-reproductive part is called hyphae, which is tubular slender in structure, okay, which holds the microsporangium. List two advantages of vegetative propagation. You know that vegetative propagation anta helidre, reproduction takes place in the other parts of the plant body other than the flower.
ಫ್ಲವರ್ನ ಬಿಟ್ಟು ಬೇರೆ ಬೇರೆ ಪಾರ್ಟ್ಸ್ಗಳು ಕೂಡ ರೀಪ್ರೊಡಕ್ಷನ್ ಮಾಡಿದ್ರೆ ಅದನ್ನು ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳ್ತೀವಿ. ಲೈಕ್ ಶೂಟ್ ಆಗಿರ್ಬೋದು, ಅಂದರೆ ಫ್ರಮ್ ದ ಲೀವ್ಸ್ ವಿ ಕ್ಯಾನ್ ಗೆಟ್ ನ್ಯೂ ಪ್ಲಾಂಟ್ಸ್, ಫ್ರಮ್ ದ ಸ್ಟೆಮ್ ಬ್ರಾಂಚಸ್ ವಿ ಕ್ಯಾನ್ ಗೆಟ್ ದ ನ್ಯೂ ಪ್ಲಾಂಟ್ಸ್, ರೈಟ್? ಸೊ ಇವೆಲ್ಲವೂ ಕೂಡ ವೆಜಿಟೇಟಿವ್ ಪ್ರಾಪಗೇಷನ್ಗೆ ಬರುತ್ತೆ. ಅದರಿಂದ ಏನು ಅಡ್ವಾಂಟೇಜಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ the one is actually the plants we are getting from the vegetative propagation, their lifespan is very short. So we can that's one of the greatest advantage, right? So life cycle is very short. Life cycle is short. ಅದನ್ನು ನಾವು ಬೇಗ ಬೆಳಿಬಹುದು, ರೈಟ್? ಈಗ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದು ನಾವು ಒನ್ ಶಾರ್ಟ್ ಲೆಕ್ಚರಲ್ಲಿ. ಏನದು? ಇಫ್ ವಿ ಆರ್ ಗ್ರೋಯಿಂಗ್ ಶುಗರ್ ಕೇನ್ ವಿತ್ ದ ಹೆಲ್ಪ್ ಆಫ್ ಸೀಡ್ಸ್, ಆ ಸೀಡ್ಸ್ ಜರ್ಮಿನೇಟ್ ಆಗಿ ಅದು ಏನಾಗಬೇಕು, ಅಗೈನ್ ದಟ್ ಸೀಡ್ಲಿಂಗ್ ಬಿಕಮ್ಸ್ ಅ ನ್ಯೂ ಪ್ಲ್ಯಾಂಟ್, ದಟ್ ನ್ಯೂ ಪ್ಲ್ಯಾಂಟ್ ಬಿಕಮ್ಸ್ ಅಡಲ್ಟ್ ಪ್ಲ್ಯಾಂಟ್. ಬಟ್ ಆದರೆ ನಾವೇನು ಮಾಡ್ತಾ ಇದ್ದೀವಿ, ಜಸ್ಟ್ ವಿ ಆರ್ ಯೂಸಿಂಗ್ ಅ ಪೋರ್ಷನ್ ಆಫ್ ಎ ಸ್ಟೆಮ್. ಆ ಸ್ಟೆಮ್ ಕಟಿಂಗ್ ಮುಖಾಂತರ ಯೂಸ್ ಮಾಡ್ತಾ ಹೋಗ್ತೀವಿ, ಗ್ರಾಫ್ಟಿಂಗ್ ಏನೇನೋ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ಏನಾಗ್ತಾ ಇದೆ, ವಿ ಆರ್ ಜಸ್ಟ್ ರೆಡ್ಯೂಸಿಂಗ್ ದ ಲೈಫ್ ಸ್ಪ್ಯಾನ್, ಅದರ ಲೈಫ್ ಸ್ಪ್ಯಾನನ್ನು ಕಡಿಮೆ ಮಾಡ್ತಾ ಇದೀವಿ, ಓಕೆನಾ? And also we can preserve the characteristic of preserve the parental characteristics in offsprings characteristics, ಓಕೆನಾ? ಅಂದರೆ ಈ ನಾವೀಗ ನಾರ್ಮಲ್ ಆಗಿ ಯಾವುದೋ ಒಂದು ಪ್ಲಾಂಟ್ ಇರುತ್ತೆ, ದಟ್ ಪ್ಲಾಂಟ್ ಇಸ್ ವೆರಿ ವೆರಿ ಹೆಲ್ದಿ. ಫಾರ್ ಎಕ್ಸಾಂಪಲ್ ಶುಗರ್ ಕೇನ್, ನಾವು ಹಂಗೆ ಅದೇ ಥರ ಹೆಲ್ದಿ ಪ್ಲ್ಯಾಂಟ್ ಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೋದು, ಆ ಸ್ಟೆಮ್ ಕಟಿಂಗ್ ಮುಖಾಂತರ ನಾವು ಗ್ರೋ ಮಾಡ್ಬೋದು. ಸೊ ವಿ ಆರ್ ಪ್ರಿಸರ್ವಿಂಗ್ ದ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದ ಆಫ್ ಸ್ಪ್ರಿಂಗ್. ಓಕೆ, ಸೊ ದೀಸ್ ಟು ಯು ಕ್ಯಾನ್ ರೈಟ್ ಫಾರ್ 2 marks. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ CBSE 2022 they have asked, name the 2 types of gametes produced by men. ಮೆನ್ನಿಂದ ಪ್ರೊಡ್ಯೂಸ್ ಆಗೋದು ಒಂದೇ ಗ್ಯಾಮೆಟ್ ಅಲ್ವಾ, ದಟ್ ಈಸ್ ಕಾಲ್ಡ್ ಸ್ಪರ್ಮ್, ಮೇಲ್ ಗ್ಯಾಮೆಟ್ ಅಂತ ಹೇಳ್ತೀವಿ. ಬಟ್ ಯಾಕೆ ಅವರು ಅದನ್ನು 2 types ಅಂತ ಹೇಳ್ತಾ ಇದ್ದಾರೆ? ಎಸ್, ಯು ನೋ ದಟ್ ಸ್ಪರ್ಮ್ ಕ್ಯಾರೀಸ್ 2 different types of chromosomes, right? Half of the sperm carry X chromosome, half of the sperms carry Y chromosome. So you can write, so ಇಲ್ಲಿ ಬರಿತಾ ಇದ್ದೀನಿ, ಓಕೆ, male gametes means you can say, male gametes, okay, that you can say sperms carry X chromosome, ಒಂದು chromosomes, okay, and the second one is carry Y chromosomes, ಓಕೆನಾ? ಸೊ ಹಾಗಾಗಿ ಅದನ್ನು 2 ಗ್ಯಾಮೆಟ್ಸ್ ಅಂತ ಹೇಳ್ತಾ ಇದೀವಿ ಅಷ್ಟೇ. ನೆಕ್ಸ್ಟು, ಡಸ್ ಅ ಮೇಲ್ ಚೈಲ್ಡ್ inherit, this is the inherit, okay, inherit X chromosome from his father, justify. ಅಂದರೆ ಡಸ್ ಅ ಮೇಲ್ ಚೈಲ್ಡ್, ಈಗ ಮೇಲ್ ಚೈಲ್ಡ್ ಇದೆ ಅಂತ ಹೇಳಿದ್ರೆ ಆ ಮೇಲ್ ಚೈಲ್ಡ್ಗೆ ಎಕ್ಸ್ ಕ್ರೋಮೋಸೋಮ್ ಫಾದರಿಂದ ಇನ್ಹೆರಿಟ್ ಆಗ್ತಾ ಇದೆಯಾ? ಸೊ ಅವರ್ ಆನ್ಸರ್ ಈಸ್ ನೋ. ಮೇಲ್ ಚೈಲ್ಡ್ ಡಸಂಟ್ ರಿಸೀವ್ ಎಕ್ಸ್ ಕ್ರೋಮೋಸೋಮ್ ಫ್ರಮ್ ಹಿಸ್ ಫಾದರ್. ಓಕೆ, he is male just because he is receiving Y chromosome from his father. So agagi, so a male child, we are just justifying that male child receives Y chromosome from his father. Okay, so that's the thing. Next, how many types of gametes are produced by human female? Only one type of gamete. You know that? That is a female gamete called egg, female gamete called ovum or egg, that also contain only one type of chromosome, that is called X chromosome. ಅದಕ್ಕೆ X bodies ಅಂತ ಕೂಡ ಹೇಳ್ತೀವಿ, X chromosome. ಓಕೆ, ಸೊ 3 mark question ಇಲ್ಲಿದೆ ನೋಡಿ. ಈಗ ಯಾವ ಥರ ಇದೆ? ನೇಮ್ 2 types of gametes produced by men. Sperms carries X, sperms carries Y chromosome. 2 gametes ಆಯಿತು. ಸೊ ಡಸ್ ದ ಮೇಲ್ ಚೈಲ್ಡ್ ಇನ್ಹೆರಿಟ್ X chromosome from his father? No. He is male just because he is receiving Y chromosome from his father. Okay, so only Y chromosome determines the characteristics of
ಅದರಲ್ಲಿ ವೈ ಬಂದರೆ ಅದು ಮೇಲ್ ಆಗಿರುತ್ತೆ, ಎಕ್ಸ್ ಬಂದರೆ ಅದು ಫೀಮೇಲ್ ಆಗಿರುತ್ತೆ ಅಂತ ಅರ್ಥ. ಹೌ ಮೆನಿ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಹ್ಯೂಮನ್ ಫೀಮೇಲ್? ಓನ್ಲಿ ಒನ್, ದಟ್ ಈಸ್ ಎಗ್ ಕ್ಯಾರಿಯಿಂಗ್ ಎಕ್ಸ್ ಕ್ರೋಮೋಸೋಮ್. ನೆಕ್ಸ್ಟ್, the group of organisms that reproduce through the fission only. ಫಿಷನ್ ಮುಖಾಂತರ ರೀಪ್ರೊಡ್ಯೂಸ್ ಮಾಡೋದು. ಸೊ ಸ್ಟೇಟಲ್ಲಿ 2019 ಕೇಳಿರೋದು. ಸೊ ತುಂಬ ಸಿಂಪಲ್ ಆಗಿರೋ ಕ್ವಶನ್ ಇಲ್ಲಿದೆ ನೋಡಿ. ಇವಾಗ ಅಮೀಬಾ, ಹೈಡ್ರಾ, ಇಲ್ಲಿ ಸ್ಪೈರೋಗೈರಾ ಕೂಡ ಇದೆ, ಹೈಡ್ರಾ ಕೂಡ ಇದೆ. ಇಲ್ಲಿ ಅವ್ರು ಕೇಳಿರೋದು ಫಿಷನ್ ಮಾತ್ರ. ಸೊ ಹಾಗಾಗಿ ಇಟ್ ಈಸ್ ನಾಟ್ ದ ರೈಟ್ ಆನ್ಸರ್. ಲೆಶ್ಮಿನಿಯಾ, ಅಮೀಬಾ, ಈಸ್ಟ್ ಇದೆ, ಇದು ಬಡ್ಡಿಂಗ್ ಆಗಿಬಿಡುತ್ತೆ. ಅಮೀಬಾ, ಪ್ಲಾಸ್ಮೋಡಿಯಂ ಅಂಡ್ ಪ್ಲನೇರಿಯಾ ರೀಜನರೇಷನ್ ಆಗುತ್ತೆ. Plasmodium, fission, amoeba and leishmania. So these are the group of organisms which reproduces through the fission. So illi idu multiple fission mukantara adare, this is usually occurs through the multiple fission, right? And here binary fission mukantara agutte. So the answer is option D. Next, draw the diagram showing the germination of pollen on stigma and label the part on which pollination takes place. ಒಂದೇ ಪಾರ್ಟ್ ಕೇಳ್ತಾ ಇದ್ದಾರೆ, ಪಾಲಿನೇಷನ್ ಇಲ್ಲ, ಅದಕ್ಕೆ ಇದನ್ನು 2 ಮಾರ್ಕ್ಸ್ ಕೇಳಿದ್ದಾರೆ ನೋಡಿ. ತುಂಬ ಸಿಂಪಲ್ಲು. ಅಂದರೆ ಆ ಡಯಾಗ್ರಾಮ್ನ ಕೇಳಿಬಿಟ್ಟು ಎಲ್ಲ ಪಾರ್ಟ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದಾಗ ಮಾತ್ರ 3 to 5 ಮಾರ್ಕ್ಸ್ ಇರುತ್ತೆ, ಇಲ್ಲ ಅಂದರೆ ಇದು 2 ಮಾರ್ಕ್ಸ್ಗೆ ಮಾತ್ರ. ಸೊ ಹಾಗಾಗಿ ದೇ ಆರ್ ಆಸ್ಕಿಂಗ್ ಟು ಡ್ರಾ ದ ಸ್ಟ್ರಕ್ಚರ್, ರೈಟ್? ತುಂಬ ಸಿಂಪಲ್ ಆಗಿ ಬರೆಯೋಣ. ಸೊ ದ್ಯಾಟ್ ಮೀನ್ಸ್ ಎಸ್, ವಿ ಹ್ಯಾವ್ ರಿಟರ್ನ್ 3 parts here. 3 ಪಾರ್ಟ್ಸ್ಗಳನ್ನ ಬರೆದಿದ್ದೀವಿ. ಸ್ವಲ್ಪ ಓರೆ ಆಗಿದ್ರು ಏನು ತೊಂದರೆ ಇಲ್ಲ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಸ್ಟಿಗ್ಮಾ, ಸ್ಟೈಲ್, ovary, right? Then we have to write the internal structure, that is called ovule. Ovule na baribeku. And we have to write the one more structure, that is called germinated pollen grain along with the pollen tube. Pollen tube annu kuda baribekagutte. So you can write here the pollen tube and germinated pollen. But remember, it is not necessary to label all the parts. ಎಲ್ಲ ಪಾರ್ಟ್ಸನ್ನು ಲೇಬಲ್ ಮಾಡೋ ಅವಶ್ಯಕತೆ ಇಲ್ಲ. ವಿ ಹ್ಯಾವ್ ಟು ಲೇಬಲ್ ಓನ್ಲಿ ದಿಸ್ ಪಾರ್ಟ್, ಸ್ಟಿಗ್ಮಾ. ಓಕೆ, ಯಾಕೆ ಅದನ್ನು ಲೇಬಲ್ ಮಾಡಬೇಕು ನಾವು? ಅದೊಂದನ್ನೇ ಅಂತ ಹೇಳಿದ್ರೆ ದ ಪಾರ್ಟ್ ಆನ್ ವಿಚ್ ದ ಪಾಲಿನೇಷನ್ ಟೇಕ್ಸ್ ಪ್ಲೇಸ್, ಎಲ್ಲಿ ಪಾಲಿನೇಷನ್ ಆಗುತ್ತೆ ಅಂತ. ಸೊ ಹಾಗಾಗಿ ಡಯಾಗ್ರಾಮ್ 1 ಮಾರ್ಕು, ಈ ಲೇಬಲ್ಗೆ 1 ಮಾರ್ಕ್ ಆಗಿರುತ್ತೆ. ಸೊ ಹಾಗಾಗಿ ನೀಟಾಗಿ ಬರೀಬೇಕು ನೀವು. ಸೊ ನೆಕ್ಸ್ಟ್ ನೋಡೋಣ ಕ್ವಶನ್. ಇನ್ ದ ಗಿವನ್ ಫಿಗರ್ ಆಫ್ ಕಾಟಿಲಿಡನ್, ದ ಪಾರ್ಟ್ಸ್ ಲೇಬಲ್ಡ್ ಆಸ್ ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ. ಇಲ್ಲಿ ಒಂದು ಪಿಕ್ಚರ್ನ ಕೊಟ್ಟಿದ್ದಾರೆ, ಇದರಲ್ಲಿ ಎ ಮತ್ತು ಬಿ ಅಂತ ಏನು ಕೊಟ್ಟಿದ್ದಾರೆ. ಸೊ ಇದು ಸ್ಟೇಟಲ್ಲಿ 2020 ಕೇಳಿದ್ದಾರೆ. ಇದು ಯಾವ ಪಾರ್ಟ್ಸ್ ಅಂತ ನಾವು ಮೆನ್ಷನ್ ಮಾಡಬೇಕು. ಫ್ರೂಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ, ಶೂಟ್ ಇದ್ರೂ ಇರ್ಬೋದು. ಓಕೆ, ಶೂಟ್ ಅಂತ ಹೇಳಿದ್ರೆ ಸ್ಟೆಮ್ ಪೋರ್ಷನ್ ಅಂತ ಹೇಳ್ತೀವಿ. ಪ್ರೈಮರಿ ಶೂಟ್ ಆ್ಯಂಡ್ ಪ್ರೈಮರಿ ರೂಟ್. ಸೊ ಈಗ ಎ ಅಂತ ಏನಿದೆ ನೋಡಿ, ಎ ಇಟ್ ಈಸ್ ಆಲ್ಸೋ ಕಾಲ್ಡ್ ಶೂಟ್ ಅಂತ ಹೇಳಿದ್ರೆ ಇದು ಫೋಟೋಟ್ರಾಫಿಕ್ ಅಂತ ಹೇಳ್ಬೋದು. ಫೋಟೋಟ್ರಾಪಿಸಮ್ ಅನ್ನು ಶೋ ಮಾಡ್ತಾ ಇದೆ. ಇಟ್ಸ್ ಗ್ರೋಯಿಂಗ್ ಟುವರ್ಡ್ಸ್ ದ ಲೈಟ್ ಅಂತ ಹೇಳ್ತೀವಿ. ನೆಗೆಟಿವ್ ಜಿಯೋಟ್ರಾಪಿಸಮ್ ಅಂತ ಹೇಳ್ಬೋದು. ಸೊ ಯು ಕ್ಯಾನ್ ಸೇ ಇಟ್ ಈಸ್ ದ ಪ್ರೈಮರಿ ಶೂಟ್, ಆಲ್ಸೋ ಕಾಲ್ಡ್ ದ ಪ್ಲಿಮ್ಯೂಲ್. ಇದನ್ನು ನಾವು ಪ್ಲಿಮ್ಯೂಲ್ ಅಂತ ಹೇಳ್ತೀವಿ, ಅಥವಾ ಬೇಬಿ ಶೂಟ್ ಅಂತಲೂ ಕೂಡ ಹೇಳ್ತೀವಿ, ಬೇಬಿ ಶೂಟ್. ನೆಕ್ಸ್ಟ್ ಇಲ್ಲಿಗೆ ಬಂದರೆ ದ ಲೋಯರ್ ಪಾರ್ಟ್ ವಿಚ್ ಈಸ್ ಪಾಸಿಟಿವ್ಲಿ ಜಿಯೋಟ್ರಾಪಿಕ್ ಇನ್ ನೇಚರ್ ಆ್ಯಂಡ್ ನೆಗೆಟಿವ್ಲಿ the phototropic in nature and positively hydrotropic in nature. So growth dependent movement ಆಗಿರುತ್ತೆ ಅದರದ್ದು. ಈ ಬಿ ಪಾರ್ಟ್ ಏನಿದೆ ರೂಟ್ ಪಾರ್ಟ್ ಇದು. ಸೊ ಯು ಕ್ಯಾನ್ ಸೇ ಪ್ರೈಮರಿ ರೂಟ್, ಆಲ್ಸೋ ಕಾಲ್ಡ್ ರ್ಯಾಡಿಕಲ್ ಆ್ಯಂಡ್ ಆಲ್ಸೋ ಕಾಲ್ಡ್ ಬೇಬಿ ರೂಟ್. ಇದನ್ನು ಬೇಬಿ ರೂಟ್ ಅಂತ ಕೂಡ ಹೇಳ್ಬೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಸೊ ಸೆಕೆಂಡರಿ ರೂಟ್ ಅಲ್ಲ, ಪ್ರೈಮರಿ ಶೂಟ್ ಅಲ್ಲ. ಯಾಕೆಂತ ಹೇಳಿದ್ರೆ ಪ್ರೈಮರಿ ಶೂಟ್ ಬಿ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಶೂಟ್ ಇರೋದು ಮೇಲ್ಭಾಗದಲ್ಲಿ. ಸೊ ಬಡ್ ಮತ್ತು ಲೀಫ್ ಇನ್ನೂ ಅರೈಸ್ ಆಗಿರಲ್ಲ, ಫಾರ್ಮ್ ಆಗಿರಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆಂಟ್ ಫಂಕ್ಷನ್ಸ್ ಆಫ್ ಈಚ್ ಸ್ಟ್ರಕ್ಚರ್ ಇನ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿದ್ದು ಡಯಾಗ್ರಾಮ್ ಬೇಸ್ಡ್ ಕ್ವಶನಲ್ಲಿ. ಅಲ್ಲಿ ಅವರೇ ಕೇಳಿದರು ಓವೆರಿ, ಓವಿಡಕ್ಟ್ ಮತ್ತು ಇನ್ನೊಂದು ಯೂಟರಸ್ ಪಾರ್ಟನ್ನು. ಬಟ್ ಇಲ್ಲಿ ಅವರು ಕೇಳ್ತಾ ಇದ್ದಾರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ಗಳದ್ದು ಸ್ಟ್ರಕ್ಚರ್ನ ಬರೆದು ಅವುಗಳದ್ದು ಫಂಕ್ಷನ್ ಬರೀಬೇಕು. ಆರ್ explain the structure and important role of placenta during pregnancy.
ಸೊ ಎಷ್ಟು ಸಲ ಕೇಳಿದ್ರು ಇವಾಗ ಆಲ್ರೆಡಿ ಅಲ್ಲಿ 3 ಬಾರಿ CBSE ಅಲ್ಲಿ ಮತ್ತು ಸ್ಟೇಟಲ್ಲಿ 2020 1 ಬಾರಿ ಕೇಳಿದ್ದಾರೆ. ಸೊ ಹಾಗಾಗಿ ಇದು ಆಲ್ರೆಡಿ ಸ್ಟಡಿ ಮಾಡಿದ್ವಿ, ಇನ್ನೊಂದ್ಸಲ ಹೇಳ್ತಾ ಹೋಗ್ತೀನಿ. ಬಟ್ ಇಲ್ಲಿಗೆ ಬಂದರೆ ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆಂಟ್ ಫಂಕ್ಷನ್ಸ್ ಆಫ್ ಈಚ್ ಸ್ಟ್ರಕ್ಚರ್. ಯಾವ್ಯಾವ ಸ್ಟ್ರಕ್ಚರ್ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಓಕೆ, ಸೊ ದೇರ್ ಆರ್ 3 important structure. One is primary sex organs, second one is secondary sex organs, and third one is external genitalia. So andre primary sex organs ante ಏನು ಹೇಳ್ತೀವಿ? So these primary sex organs are called testicles. Primary sex organs ಅಂತ ಹೇಳಿದ್ರೆ that includes testes or testicles. The main function of the testis, function ಕೇಳಿದ್ದಾರೆ. The main function of the testis is to produce sex cells or gametes. ಅದು ಗ್ಯಾಮಿಟ್ಸ್ಗಳನ್ನ ಸೆಕ್ರೀಟ್ ಮಾಡುತ್ತೆ. those are called sperms. ಅದು ಸ್ಪರ್ಮ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್. ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ಗಳಿಗೆ ಬಂದರೆ ದೇ ಆರ್ ಆಲ್ಸೋ ಕಾಲ್ಡ್, ಅವುಗಳಿಗೆ ಕಾಮನ್ ಆಗಿ ಅಸೋಸಿಯೇಟೆಡ್ ಆರ್ಗನ್ಸ್ ಅಂತ ಹೇಳ್ತೀವಿ. ಡಕ್ಟ್ಸ್ ಮತ್ತು ಗ್ಲ್ಯಾಂಡ್ಸ್ ಎರಡು ಬರುತ್ತೆ, ಡಕ್ಟ್ಸ್ ಮತ್ತು ಗ್ಲ್ಯಾಂಡ್ಸ್ ಅಂತ. ಸೊ ಅದು ಯಾವುದು ಅಂತ ಹೇಳಿದ್ರೆ ಎಸ್, ದೇ ಕಂಟೈನ್ vasa differentia, vasa difference, okay, and many duct like ejaculatory duct and urethra. main agi vas difference anta ಬರೆಯೋಣ, vas difference. next ಗ್ಲ್ಯಾಂಡ್ಗಳಿಗೆ ಬಂದಾಗ ಅವಾಗಲೇ ಹೇಳಿದೆ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಸೋಸಿಯೇಟೆಡ್ ಅಲ್ಲಿ ಎರಡು ಥರ, ಕೆಲವು ಡಕ್ಟ್ಗಳು ಕೆಲವು ಗ್ಲ್ಯಾಂಡ್ಗಳು. ಇಲ್ಲಿ ಏನು ಮಾಡುತ್ತೆ? ವ್ಯಾಸ್ ಡಿಫರೆನ್ಸ್ ರೆಸ್ಪಾನ್ಸಿಬಲ್ ಟು ಕ್ಯಾರಿ ದ ಸ್ಪರ್ಮ್, ಕ್ಯಾರಿ ದ ಸ್ಪರ್ಮ್. ಅದು ಸ್ಪರ್ಮ್ ಅನ್ನು ಕ್ಯಾರಿ ಮಾಡುತ್ತೆ. ಎಲ್ಲಿಂದ ಎಲ್ಲಿಗೆ? ಫ್ರಮ್ ಟೆಸ್ಟಿಸ್ ಟು ಪೆನೀಸ್. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದ ಗ್ಲ್ಯಾಂಡ್ಸ್ ಅಂತ ಬಂದಾಗ ಸೆಮೈನಲ್ ವೆಸಿಕಲ್ಸ್, ಪ್ರೋಸ್ಟೇಟ್ ಗ್ಲ್ಯಾಂಡ್ ಮತ್ತು ಕೌಪರ್ಸ್ ಗ್ಲ್ಯಾಂಡ್ ಅಥವಾ ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ರೈಟ್ ಸೆಮೈನಲ್ ಗ್ಲ್ಯಾಂಡ್ಸ್, ಪ್ರೋಸ್ಟೇಟ್ ಗ್ಲ್ಯಾಂಡ್, ಸೆಮೈನಲ್ ವೆಸಿಕಲ್ಸ್, ಪ್ರೋಸ್ಟೇಟ್ ಗ್ಲ್ಯಾಂಡ್ ಆರ್ ಅವರಲ್ಲ ಇನ್ನೊಂದೇನಿದೆ ಅದು ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ ಆರ್ ಕೌಪರ್ಸ್ ಗ್ಲ್ಯಾಂಡ್, ಕೌಪರ್ಸ್ ಗ್ಲ್ಯಾಂಡ್. ಓಕೆ, ಇವೆಲ್ಲ ಗ್ಲ್ಯಾಂಡ್ಗಳು. ದೇರ್ ಮೇನ್ ಫಂಕ್ಷನ್ ಇಸ್ ಟು ಪ್ರೊಡ್ಯೂಸ್ ಸಮ್ ಸೆಮೈನಲ್ ಫ್ಲೂಯಿಡ್ ವಿಚ್ ಇಸ್ ರಿಚ್ ಇನ್ ಫ್ರಕ್ಟೋಸ್, ಕ್ಯಾಲ್ಶಿಯಂ ಆ್ಯಂಡ್ ಸಮ್ ಎನ್ಸೈಮ್ಸ್ ದಟ್ ಎನ್ರಿಚಸ್ ದ ಸ್ಪರ್ಮ್. ಕ್ವಾಲಿಟಿ ಅನ್ನೋದು ಜಾಸ್ತಿ ಮಾಡುತ್ತೆ. ಸೊ ಅದೇ ಥರ ಎಕ್ಸ್ಟರ್ನಲ್ ಜೆನಿಟೇಲಿಯಾ, ಎಕ್ಸ್ಟರ್ನಲ್ ಜೆನಿಟೇಲಿಯಾ ದಟ್ ಇನ್ಕ್ಲೂಡ್ಸ್ ಅ ಪೆನಿಸ್, ಜೆನಿಟೇಲಿಯಾ. ಸೊ ಅದ್ರಲ್ಲೇನಿರುತ್ತಾ? ಆ ಪೆನಿಸ್ ಇರುತ್ತೆ. ಇಟ್ಸ್ ಅ ಮಸ್ಕ್ಯುಲರ್ ಆರ್ಗನ್. ಫಂಕ್ಷನ್ ಏನಿರ್ಬೋದು? ಸೊ ಇಟ್ ಇಸ್ ದ ಪಾತ್ವೇ ಫಾರ್ ಬೋತ್ sperm as well as the urine. Muscular organ responsible for the insemination. Insemination ಅಂತ ಹೇಳಿದ್ರೆ insemination ಅಂದರೆ it is responsible for inserting the sperm into the female genital tract. ಸೊ ಇನ್ಸೆಮಿನೇಷನ್ಗೆ ಇಂಟರ್ಕೋರ್ಸ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಕಾಪುಲೇಟರಿ ಆರ್ಗನ್ ಅಂತ ಕೂಡ ಹೇಳ್ತೀವಿ. ಇನ್ನು ಉಳಿದಾಗೆ ಸ್ಟ್ರಕ್ಚರ್, ಇಂಪಾರ್ಟೆಂಟ್ ರೋಲ್ ಆಫ್ ದ ಪ್ಲೆಸೆಂಟಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಆಸ್ ಐ ಹ್ಯಾವ್ ಮೆನ್ಷನ್ಡ್, helps to supply the nutrients, oxygen, and removes the metabolic waste carbon dioxide from the developing embryo, and also helpful to produce some of the hormones like estrogen and progesterone. Helps to regulates the muscles during pregnancy. Okay, so that is for 3 marks. ಎರಡು ಕೂಡ 3 marks ಕೇಳ್ತಾರೆ. Next question is here. The correct sequence found in the process of sexual reproduction in flower is ಯಾವ ಥರ ಆಗುತ್ತೆ? Pollination, yes, that's the first one, right? Pre-fertilization, fertilization and post-fertilization event ಗೊತ್ತಿರಬೇಕು ನಿಮಗೆ. ಸೊ ಅದರಲ್ಲಿ ಪಾಲಿನೇಷನ್ ಫಸ್ಟ್ ಆಗುತ್ತೆ, ನೆಕ್ಸ್ಟ್ ಫರ್ಟಿಲೈಸೇಷನ್ ಆಗುತ್ತೆ, ಸೀಡ್ ಮತ್ತು ಎಂಬ್ರಿಯೋ ಅಂತ ಹೇಳಿದ್ದಾರೆ. ಸೊ ಇವೆರಡು ರಾಂಗ್ ಸೀಕ್ವೆನ್ಸ್ ಆಯಿತು. ಫಸ್ಟ್ ಎಂಬ್ರಿಯೋ ಆದಮೇಲೆ ನೆಕ್ಸ್ಟ್ ಸೀಡ್ ಬರ್ಬೋದಲ್ವಾ? ನೆಕ್ಸ್ಟು ಫಸ್ಟೇ ಸೀಡ್ ಕೊಟ್ಟಿದ್ದಾರೆ ಇಲ್ಲಿ ಪಾಲಿನೇಷನ್ಗೂ ಮುಂಚೆನೆ. ಇದು ರಿವರ್ಸಿಬಲ್ ಪ್ರೋಸೆಸ್ ಅಲ್ಲ, ಹಾಗಾಗಿ ದಿಸ್ ಇಸ್ ನಾಟ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಸ್ಟೇ ಎಂಬ್ರಿಯೋ ಇದೆ, ಸೀಡ್ ಇದೆ, ಸೊ ಇಟ್ ಇಸ್ ನಾಟ್ ಎ ರೈಟ್ ಆನ್ಸರ್. ಪಾಲಿನೇಷನ್ ಆಗುತ್ತೆ ಫಸ್ಟು, process of transfer of pollen from anthers to the stigma. After the pollination, fertilization takes place, fusion of male and female gametes. So within the ovary, within the ovule, embryo. So once that is fertilized, the embryo is formed and finally seed is formed. Seed agi adu develop agta hogutte. So option D is the right one. Now, the another question they have asked in 2021. The embryo gets nutrition from the mother's blood with
the help of a special part called fallopian tube. It's a part of female reproductive system. It will never supply the nutrients. Ovary, never. Uterus, no. Uterus is the part where the entire development takes place of the embryo. But here they are asking the mother's blood, where the nutrients gets passed to the developing embryo. That is called placenta. Placenta is the functional unit present between the developing embryo and the mother's body or the maternal body. Okay. Next. Yes, here. The female reproductive system. How does an egg from the ovary reach uterus and develops into fetus? ಹೇಗೆ ಅದು ಓವೇರಿನ ರೀಚ್ ಆಗುತ್ತೆ ಅಂತ ಕೇಳಿದ್ದಾರೆ. It's very simple, we know that, right? So just remember this structure. ಈ structure ಏನಿದೆ, this structure indicates, yeah. So what is this? This is the female reproductive system. Okay, ಇದರ female reproductive system ಇದೆ. And here you can observe there is a tubular portion. ಇಲ್ಲೊಂದು tubular portion ಇದೆ, ಇಲ್ಲಿ broad structure ಇರುತ್ತೆ. And here you can observe, yes, andre here is the uterus, illi uterus ide, oviduct ide or fallopian tube, and here ovary ide, ovary. Okay, now they are asking, how does an egg from the ovary reaches the uterus? Ovary inda uterus ge yav tara egg reach agutte? So egg that reaches from the ovary to the uterus through the fallopian tube. So fallopian tube ಮುಖಾಂತರ ಏನಾಗುತ್ತೆ ಅದು? So uterus ಅನ್ನ reach ಆಗುತ್ತೆ. If the fertilization takes place, ಇಲ್ಲಿ fertilization ಆಗೋದು. So fertilization takes place in this portion. Okay. Next, what are the changes that occurs in the uterus for the development of the fetus? ಈಗ fertilization ಆದರೆ, once the fertilization has been taken place, ಅದಾದರೆ ಏನಾಗುತ್ತೆ? Yes, usually menstruation stops. So fertilization ಆದರೆ menstruation ಅನ್ನೋದೇನಾಗುತ್ತೆ? ಸ್ಟಾಪ್ ಆಗುತ್ತೆ. menstruation, okay, stop ಆಗುತ್ತೆ. So by that way ಏನಾಗುತ್ತೆ? So the blood vessels becomes increases, ಅಲ್ಲಿ increase ಆಗ್ತಾ ಹೋಗುತ್ತೆ. The placenta is formed, ಇಲ್ಲಿ placenta form ಆಗುತ್ತೆ. So automatically that started to supply the nutrients to the baby. Okay, so ಈ ಥರ ಅದು ಫಾರ್ಮ್ ಆಗೋದು. So this they have asked for 3 marks. 3 marks ಕೇಳಿದ್ದಾರೆ. Next question ನೋಡೋಣ ಇವಾಗ. What is the function of the prostate gland and the testicles in the human male? ಪದೇ ಪದೇ ಅದು ರಿಪೀಟ್ ಆಗ್ತಾ ಇದೆ. Prostate gland produces the fluid. So prostate gland so produce the fluid, a part of seminal fluid, a part of semen. Semen ಅಂತ ಹೇಳಿದ್ರೆ it's a fluid which contains fructose, calcium and enzyme. ಆ part fluid ಅನ್ನು ಏನು ಮಾಡುತ್ತೆ? ಪ್ರೊಡ್ಯೂಸ್ ಮಾಡುತ್ತೆ. ಟೆಸ್ಟಿಕಲ್ಸ್ ಕೆಲಸ ಏನಪ್ಪ ಅಂತ ಹೇಳಿದ್ರೆ, as we know that, so produce male gametes. Next, reproductive system ಆಯ್ತಲ್ಲ, what measures can be followed by man to avoid the transfer of sperm into the uterus so of a woman? ಈಗ ಅವ್ರು ಕೇಳ್ತಾ ಇದ್ದಾರೆ, if you want to avoid the transfer of sperm into the uterus of a woman, ಯಾವ ಥರ ಟೆಕ್ನಿಕ್ ಮಾಡ್ಬೋದು ಅಥವಾ ಯಾವ ಥರ ಒಂದು ಮೆಷರ್ ತೊಗೊಬೋದು ಅಂತ ಹೇಳಿದ್ರೆ, yes, they can use contraceptives. by using ಅವ್ರು ಕೇಳ್ತಾ ಇರೋದು ಟ್ರಾನ್ಸ್ಫರ್ಗೆ, ಓಕೆನಾ? ಟೆಸ್ಟಿಕಲಿಂದ ಪೆನಿಸ್ಗೆ ಟ್ರಾನ್ಸ್ಫರ್ ಮಾಡೋದನ್ನ ಕಟ್ ಆಫ್ ಮಾಡೋದಾಗಿದ್ರೆ ಅದಕ್ಕೆ ಸರ್ಜಿಕಲ್ ಮೆಥಡ್ ಕಾಲ್ಡ್ ವೆಸೆಕ್ಟಮಿ. ಬಟ್ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇರೋದ್ರಿಂದ ಬೈ ಯೂಸಿಂಗ್ contraceptives, you can say physical barriers ಅನ್ನ ಯೂಸ್ ಮಾಡ್ಬೋದು, ಲೈಕ್ condoms, barriers. Understood? Next, that's the question they have asked. Next, what is sexual maturation? Sexual maturation, it is nothing but the ability of producing young one. The ability of an organism to produce the young one is called sexual maturation. The ability of an organism to produce the young one. How does menstruation occur? Menstruation ಯಾವ ಥರ ಆಗುತ್ತೆ? So menstruation occur due to the, what is that? When the
egg is not fertilized. I will repeat that. Menstruation occur when the produced egg is not fertilized. So ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ the inner wall of the uterus along with the unfertilized egg, ಇನ್ನು ಫರ್ಟಿಲೈಸ್ ಆಗಿಲ್ಲ ಅದು, ಏನಾಗುತ್ತೆ, so that get ruptures and oozes out along with unfertilized egg. The inner walls of the uterus along with the blood vessels that ruptures and comes with the unfertilized egg. Menstruation ಆದಾಗ ಏನಾಗುತ್ತೆ, unfertilized egg has been released along with the blood, so which is taken place inside the uterus. What is the function of placenta during pregnancy? Oh my god, how many times they have asked this question, right? So ಹಾಗಾಗಿ placenta function ಏನಿದೆ, yes, supplies and removes carbon dioxide and the other metabolic waste. Draw the diagram showing the longitudinal section of a typical flower and label enter. 2 mark question. Diagram ಗೆ 1 ಅಥವಾ 1.5 ಅಥವಾ ಲೇಬಲ್ ಗೆ ಹಾಫ್ ಮಾರ್ಕ್ ಅಥವಾ 1 ಮಾರ್ಕ್ ಇರಬಹುದು, ಅದು ಫ್ರೇಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡ್ರಾ ಮಾಡಿ ಅಂತ ಕೇಳಿದರೆ, ಸೊ ಸಿಂಪಲ್ ಆಗಿ ಡ್ರಾ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಜಸ್ಟ್ ಗೋ ಥ್ರೂ ದಿಸ್ and these 2 parts are called sepals. Sepals ಇದೆ. As we know that to make the flower as a bite, sorry, what is that? Yes. ಈಗ ಒಂದು ಅದನ್ನು ಡಿವೈಡ್ ಮಾಡಬೇಕು ಅಂತ ಹೇಳಿದ್ರೆ ಸಿಮಿಟ್ರಿ ನಮ್ಗೆ ಬೇಕಲ್ವಾ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಫಸ್ಟೇ, ಎಸ್ ವಿ ಹ್ಯಾವ್ ಟು ರೈಟ್ ಲೈಕ್ ದಿಸ್, ಆ್ಯಂಡ್ ಇನ್ಸೈಡ್ ದಟ್ ಯು ಕ್ಯಾನ್ ರೈಟ್ ಸಮ್ ಆಫ್ ದ ಓವ್ಯೂಲ್ in different way, like this you can write. Okay, so after writing that, just draw attractive part of the flower, that's called, what's that, corolla or petals. So later you must write this stalk like structure arises from the base of the ovary. They are called, yes, stamen. So they are asking to label the anther. Understood? So you can label others as well. I'm just this one they have first, and other you can mention. This is the stigma, you all know that, and this is the petal or corolla, and this is the filament. If they are asking anther, you know, the basal part of the anther is called a filament, and this is the ovary along with ovule, and you can write this is the sepal, or you can say calyx group ana calyx anta helbodu, and here you can say style, like this you can mention. Okay, so these are the, yes, these are the many questions they have asked. And remember this, ಇನ್ನೊಂದು questions ಬಾಕಿ ಇದೆ, ಯಾವುದದು, contraceptives. Remember that in states it's very important, they're gonna ask what are different types of contraceptives. Remember that. So physical barrier method, chemical method, or you can say IUDs, intrauterine devices, and finally that is nothing but surgical method. ಎಲ್ಲದಕ್ಕೂ ಎರಡು ಎಕ್ಸಾಂಪಲ್ ಗೊತ್ತಿಲ್ಲ ನಿಮಗೆ. ಬ್ಯಾರಿಯರ್ ಮೆಥಡ್ಗೆ ಬಂದಾಗ ಕಾಂಡೋಮ್ಸ್, ಡಯಾಫ್ರಾಮ್ಸ್ ಆ್ಯಂಡ್ ಸ್ಪರ್ಮಿಸೈಡಲ್ ಜೆಲ್ಸ್ ಅಥವಾ ಫೋಮ್ಸ್ ಅಂತ ಹೇಳ್ತೀವಿ. ಕಾಪರ್ ಟಿ, ಮಲ್ಟಿಲೋಡ್ 375, ಅಥವಾ IUDಸ್ಗೆ ಬಂದಾಗ ಕಾಪರ್ ಟಿ ಆಗುತ್ತೆ ಅಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಸರ್ಜಿಕಲ್ ಬಂದಾಗ ವ್ಯಾಸೆಕ್ಟಮಿ ಮತ್ತು ಟ್ಯೂಬೆಕ್ಟಮಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ರೆಸ್ಟ್ ಆಫ್ ದಟ್ ಐ ಹೋಪ್ ಯು ಹ್ಯಾವ್ ಆಲ್ gone through each and every topic, right? So if you have any doubts, just comment in the comment box. So next class ಅಲ್ಲಿ ನಾವು ಇನ್ನೊಂದು ಚಾಪ್ಟರ್ ಜೊತೆ ಇನ್ನೊಂದು ಕೆಲವು ಕ್ವಶನ್ಸ್ಗಳನ್ನ ತಿಳ್ಕೊಳ್ತಾ ಹೋಗೋಣ. So till then, take care, bye.